ನಿನಗೆ ಒಲವಿನ ನಮನ. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ಈ ಕಾರ್ಯಕ್ರಮವನ್ನು ಅನಿವಾರ್ಯ ಕಾರಣಗಳಿಂದಾಗಿ ನಮ್ಮ ಶಾಲೆಯಲ್ಲಿ ಈ ದಿನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಭಗವಂತನನ್ನು ಪ್ರೀತಿಯಿಂದ ಪ್ರಾರ್ಥಿಸೋಣ. ಇದೀಗ ಪ್ರಾರ್ಥನೆ 10ನೇ ತರಗತಿಯ ವಿದ್ಯಾರ್ಥಿಗಳಿಂದ. ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ഇരുಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಹೇಳಿ ನನ್ನಡೆ ಇಡಿಸು ಬಲು ದೂರ ನೋಟವನು ಕೇಳನೊಡನೆ ಸಾಕು ನನಗೊಂದು ಹೆಜ್ಜೆ. ಹೇಳಿ ನನ್ನಡೆ ಇಡಿಸು ಬಲು ದೂರ ನೋಟವನು ಕೇಳನೊಡನೆ ಸಾಕು ನನಗೊಂದು ಹೆಜ್ಜೆ. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ. ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಇಷ್ಟು ದಿನ ಸಲಹಿರುವೆ ಈ ಮೂಕನನ್ನು ನೀನು ಮುಂದೆಯೂ ಕೈ ಹಿಡಿದು ನಡೆಸದೆಯೇಯ. ಇಷ್ಟು ದಿನ ಸಲಹಿರುವೆ ಈ ಮೂಕನನ್ನು ನೀನು ಮುಂದೆಯೂ ಕೈ ಹಿಡಿದು ನಡೆಸದೆಯೇಯ. ಕಷ್ಟದಡವೆಯ ಕಳೆದು ಬೆಟ್ಟ ಹೊಳೆಗಳ ಹಾದು. ಕಷ್ಟದಡವೆಯ ಕಳೆದು ಬೆಟ್ಟ ಹೊಳೆಗಳ ಹಾದು ಇರುಳನ್ನು ನುಗ್ಗದೆಯೇಯ. ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು. ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು. ಈ ನಡುವೆ ಕಳಕೊಂಡ ದಿವ್ಯ ಮುಖ ನಗುತ್ತ. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕೈ ಹಿಡಿದು ನಡೆಸೆನ್ನನು. STMC ಕಾರ್ಯಾಧ್ಯಕ್ಷರಾದ ಶ್ರೀಯುತ ಕೃಷ್ಣಗಟ್ಟಿ ಇವರಿಗೆ ಆತ್ಮೀಯ ಸ್ವಾಗತ ಕೋರುತ್ತೇನೆ. ನಮ್ಮ ಶಾಲಾ STMC ಸದಸ್ಯರಾದ ಶ್ರೀಯುತ ಉಮೇಶ್ ಉಚ್ಚಿ ಇವರಿಗೆ ಸ್ವಾಗತ ಕೋರುತ್ತೇನೆ. ಶ್ರೀ ಇಸ್ಮಾಯಿಲ್ ನಾಗತೊಟ್ಟಿ ಇವರಿಗೆ ಸ್ವಾಗತ ಕೋರುತ್ತೇನೆ. ಹಾಗೂ ಇಸ್ಮಾಯಿಲ್ ಇವರಿಗೆ ಆತ್ಮೀಯವಾಗಿ ಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿ ಪೋಷಕರಿಗೆ ಸ್ವಾಗತ ಕೋರುತ್ತೇನೆ. ಅಧ್ಯಕ್ಷರಿಗೆ ಸ್ವಾಗತವನ್ನು ಕೋರುತ್ತೇನೆ. ಖಾನ್ ಮತ್ತು ದಾರುಲ್ ಮಸಾಕಿನ್ ಅಧ್ಯಕ್ಷರಿಗೆ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಅಬ್ದುಲ್ ಹಾಜಿ ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಲಕ್ಷ್ಮಣ್ ಸರ್ ಇವರನ್ನು 10ನೇ ತರಗತಿಯ ಸಾಕ್ಷಿ ಹೂಕೊಟ್ಟು ಗೌರವಿಸಲು ಬರುತ್ತಿದ್ದಾರೆ. ಟೀಚರ್ ಇವರನ್ನು 10ನೇ ತರಗತಿಯ ಮೇಘಶ್ರೀ ಹೂಕೊಟ್ಟು ಗೌರವಿಸಲು ಬರುತ್ತಿದ್ದಾರೆ. ಇವರನ್ನು 10ನೇ ತರಗತಿಯ ಮಿಶ್ರಿಯ ಹೂಕೊಟ್ಟು ಗೌರವಿಸಲು ಬರುತ್ತಿದ್ದಾರೆ. ಶ್ರೀಮತಿ ಸುಧಾ ಟೀಚರ್ ಇವರನ್ನು 10ನೇ ತರಗತಿಯ ಹಾಜಿರ ಹೂಕೊಟ್ಟು ಗೌರವಿಸಲು ಬರುತ್ತಿದ್ದಾರೆ. ಶ್ರೀಯುತ ದೇವಪ್ಪ ಸರ್ ಇವರನ್ನು 10ನೇ ತರಗತಿಯ ವಾಣಿಶ್ರೀ ಹೂಕೊಟ್ಟು ಗೌರವಿಸಲು ಬರುತ್ತಿದ್ದಾರೆ. ಶ್ರೀಮತಿ ಶೈಲಜಾ ಟೀಚರ್ ಇವರನ್ನು 10ನೇ ತರಗತಿಯ ಕೃತಿ ಹೂಕೊಟ್ಟು ಗೌರವಿಸಲು ಬರುತ್ತಿದ್ದಾರೆ. ಶ್ರೀಮತಿ ನಿರ್ಮಲಾ ಟೀಚರ್ ಇವರನ್ನು 10ನೇ ತರಗತಿಯ ಸೌಮ್ಯ ಹೂಕೊಟ್ಟು ಗೌರವಿಸಲು ಬರುತ್ತಿದ್ದಾರೆ.
ಸಾಹಿತಿಗಳು ಹೂ ನೀಡಿ ಗೌರವಿಸಿದರು. ಇನ್ನು ಮುಂದೆ ನಮ್ಮ ಶಾಲಾ STMC ಸದಸ್ಯರಿಂದ ಎಲ್ಲ ಶಿಕ್ಷಕ ವೃಂದದವರಿಗೆ ಸ್ಮರಣಿಕೆಯನ್ನು ನೀಡಿ ಎಲ್ಲ ಶಿಕ್ಷಕರನ್ನು ಕೂಡ ಅವರು ಗೌರವಿಸ್ತಾ ಇದ್ದಾರೆ. ಈಗ ಶಿಕ್ಷಕರಿಗೆ ಕಿರು ಸ್ಮರಣಿಕೆ. ಶಿಕ್ಷಕ ದಿನಾಚರಣೆಯಾಗಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಗೌರವಪೂರ್ವಕವಾಗಿ ಅವರನ್ನು ಸ್ಮರಿಸಿಕೊಂಡು ಅವರಿಗೆ ಸರ್ವಪಲ್ಲಿ ಇವರ ಮನೆತನದ ಹೆಸರು. ಬಾಲ್ಯದಿಂದಲೂ ದೈವಾರಾಧನೆಯಲ್ಲಿ ಆಧ್ಯಾತ್ಮದಲ್ಲಿ ರಾಧಾಕೃಷ್ಣನರಿಗೆ ಒಲವು. ಆಟಗಳಲ್ಲಿ ಎಂದು ಹೆಚ್ಚು ಆಸಕ್ತಿ ಇರಲಿಲ್ಲ. ಗೆಳೆಯರು ಕಡಿಮೆ. ಬಾಲ್ಯದಿಂದಲೂ ಪುಸ್ತಕಗಳೇ ಅವರ ಎಡೆಬಿಡದ ಒಡನಾಡಿಗಳು. ಓದುವುದು, ಓದಿದ್ದನ್ನು ವಿಚಾರ ಮಾಡೋದು, ಇದರಲ್ಲೇ ಇಡೀ ದಿನವೆಲ್ಲ ಕಳೆದು ಹೋಗುತ್ತಿತ್ತು. ರಾಧಾಕೃಷ್ಣರು ವಿದ್ವತ್ತಿನ ಖ್ಯಾತಿ ಭಾರತದಾಚೆಗೆ ಹರಡಿದೆ. ಪಾಶ್ಚಾತ್ಯ ಜಗತ್ತಿನ ಹಳೆಯ ಪ್ರಸಿದ್ಧ ವಿದ್ಯಾನಿಲಯಗಳಲ್ಲಿ ಒಂದಾದ ಆಕ್ಸ್ಫರ್ಡ್ನಲ್ಲಿ ಅವರು ಪೌರಸ್ತ್ಯ ಧರ್ಮಗಳು ಮತ್ತು ನೀತಿಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. 1946ರಿಂದ 52ರವರೆಗೆ ಯುನೆಸ್ಕೋದಲ್ಲಿ ಭಾರತ ನಿಯೋಗದ ಮುಖಂಡರಾಗಿದ್ದರು. 1949ರಿಂದ 52ರವರೆಗೆ ಸೋವಿಯತ್ ರಾಷ್ಟ್ರದಲ್ಲಿ ಭಾರತದ ರಾಯಭಾರಿಯಾಗಿದ್ದರು. 1952ರಲ್ಲಿ ಭಾರತಕ್ಕೆ ಹಿಂದಿರುಗಿದಾಗ ಭಾರತದ ರಾಷ್ಟ್ರಾಧ್ಯಕ್ಷರಾಗಿ ಚುನಾಯಿತರಾಗಿ 5 ವರ್ಷಗಳ ನಂತರ ನಿವೃತ್ತರಾದರು. ಡಾಕ್ಟರ್ ರಾಧಾಕೃಷ್ಣನ್ ಶ್ರೇಷ್ಠ ಬರಹಗಾರರು. ಭಾರತೀಯ ತತ್ವಜ್ಞಾನ 2 ಸಂಪುಟಗಳು, ಉಪನಿಷತ್ತಿನ ತತ್ವಜ್ಞಾನ, ಆದರ್ಶವಾದಿಯ ಜೀವನ ದೃಷ್ಟಿ, ಪೌರಸ್ತ್ಯ ಧರ್ಮಗಳು ಮತ್ತು ಪಾಶ್ಚಾತ್ಯ ಆಲೋಚನೆ ಇವು ಅವರ ಪ್ರಮುಖ ಬರಹಗಳು. ಹೀಗೆ ಪೂರ್ವ ಮತ್ತು ಪಶ್ಚಿಮ ದೇಶಗಳ ತತ್ವಶಾಸ್ತ್ರದ ಸಾರವನ್ನು ನಾವು ಅವರ ಬರಹದಲ್ಲಿ ಕಾಣಬಹುದಾಗಿದೆ. ಬರಹದಲ್ಲಿ ಹೇಗೋ ಹಾಗೆ ಭಾಷಣಗಳೆಲ್ಲೂ ರಾಧಾಕೃಷ್ಣ ನಿಸ್ಸೀಮರು. ಅವರ ವಾಗ್ಮಿತೆಗೆ ಮಾರು ಹೋಗದವರಿಲ್ಲ. ಶ್ರೇಷ್ಠ ಶಿಕ್ಷಕರ ತತ್ವಜ್ಞಾನಿಯೂ ಆದ ಡಾಕ್ಟರ್ ರಾಧಾಕೃಷ್ಣನ್ ಸ್ವಾತಂತ್ರ್ಯ ಭಾರತದ ಅಧ್ಯಕ್ಷರಾದರು. ಶಿಕ್ಷಣ ಕ್ಷೇತ್ರಕ್ಕೆ ತಂದ ಗೌರವ ಎಂದು ವಿದ್ವಾಂಸರು ಕೊಂಡಾಡಿದರು. ಹೀಗಾಗಿ ಈ ಆದರ್ಶ ಶಿಕ್ಷಕನ ಜನ್ಮದಿನವನ್ನು ನಾವು ದೇಶದಲ್ಲಿ ಶಿಕ್ಷಕರ ದಿನ ಎಂದು ಆಚರಿಸುತ್ತೇವೆ. ಈ ಶಾಲೆಗೆ ಹೊಸಬನು, ಏಕೆಂದರೆ ನಾನು ನೂರಾನಿ ಯತೀಮ್ ಖಾನ್ ಮತ್ತು ಮಸಾಕಿ ನಿದ್ರಾ ಅಧ್ಯಕ್ಷನಾಗಿ 4 ವರ್ಷದಿಂದ ಕೆಲಸ ನಿರ್ವಹಿಸುತ್ತಾ ಇದ್ದೇನೆ. ಕಳೆದ ವರ್ಷ ನಾವು ನಮ್ಮದೇ ಹತ್ತಿರದ ಸರಕಾರಿ ಶಾಲೆ ಒಳ್ಳೆ ರಿಸಲ್ಟ್ ಇದೆ ಎಂದು ಮನಗಂಡು ಈ ವರ್ಷದಿಂದ ನಾವು ನಮ್ಮ 48-50 ಜನ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದ್ದೇವೆ. ಅದೇ ರೀತಿ ಈ ಪ್ರೈಮರಿ ಮಕ್ಕಳನ್ನು ಇದೇ ಹತ್ತಿರದಲ್ಲಿರುವ ಉಚ್ಚಲಗುಡ್ಡೆ ಶಾಲೆಯಲ್ಲಿಯೂ ಈ ವರ್ಷ ನಾವು ಸೇರಿಸಿದ್ದೇವೆ. ಇಲ್ಲಿಯ ವಿದ್ಯಾಭ್ಯಾಸದ ಬಗ್ಗೆ ಕಳೆದ ರಜಾ ಸಮಯದಲ್ಲಿ ಬಂದು ವಿಚಾರಿಸಿದಾಗ ಭಾಳ ಸಂತೋಷವಾಯಿತು. ಯಾಕೆಂದರೆ ಇಲ್ಲಿ ಸರ್ಕಾರಿ ಶಾಲೆಯಾಗಿದ್ದರೂ ಬಹಳ ಒಳ್ಳೆಯ ವಿದ್ಯಾಭ್ಯಾಸ ನೀವು ಕೊಡುತ್ತಲಿದ್ದು ಈ ಬಗ್ಗೆ ನಿಮ್ಮನ್ನು ನಾನು ಈ ಸಂದರ್ಭದಲ್ಲಿ ಪ್ರಶಂಸಿಸಲಿದ್ದೇನೆ. ಹೆಚ್ಚಾಗಿ ಪ್ರೈವೇಟ್ ಸ್ಕೂಲ್ ಹೆಚ್ಚು ಫೀಸ್ ಇದನ್ನು ಪಡ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದು ರೂಢಿ. ಆದರೂ ವಿದ್ಯೆಯ ಕಡೆ ಹೆಚ್ಚು ಗಮನ ಕೊಡುವುದು ಇಂದಿನ ಸಂದರ್ಭದಲ್ಲಿ ಕಂಡುಬರುವುದಿಲ್ಲ. ಯಾಕೆಂದರೆ ಕೇವಲ ಅವರ
ಆರ್ಥಿಕದ ಬಗ್ಗೆ ಮಾತ್ರ ಅವರು ಚಿಂತಿಸ್ತಾ ಇರುವ ಈ ಸಂದರ್ಭದಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಶಿಕ್ಷಕರು, ಅದೇ ರೀತಿ ಇಲ್ಲಿಯ ಕಮಿಟಿ ಅವರುಗಳು ನಿಮಗೆ ಈ ಮಕ್ಕಳಿಗೆ ಈ ಬಗ್ಗೆ ಪಾಠ ಕಲಿಸ್ತಾರೆ. ಇದು ಬಹಳ ಸಂತೋಷದ ವಿಷಯ. ಕಷ್ಟಪಟ್ಟು ಸಾಧನೆ ಮಾಡಿದರೆ ಕಡು ಬಡವರ ಕಣ್ಣೀರು ಇನ್ನೂ ಒರೆಸಬಹುದು ಎಂದು ರಾಧಾಕೃಷ್ಣವರ ಭಾವನೆಯಾಗಿದ್ದು ಹಾಗೂ ಗಾಂಧಿಯವರು ಬಯಸಿದಂತೆ ಮುಂದಕ್ಕೂ ಶಿಕ್ಷಕರು ಇನ್ನೂ ಸ್ವಲ್ಪ ಒತ್ತಿ ಇನ್ನೂ ಸಹ ಸ್ವಲ್ಪ ಸಾಧನೆ ಮಾಡಿದರೆ ಹುಡುಗರು ಸಹ ಹುಡುಗಿಯರಿಗಿಂತ ಮೇಲೆ ಬರಬಹುದು. ಕಾರಣ ಇತ್ತೀಚಿನ ದಿನಗಳಲ್ಲಿ ಹುಡುಗಿಯರು ತುಂಬ ಫಲಿತಾಂಶ ಪಡೆಯುತ್ತಿದ್ದಾರೆ ಎಂದು ಶಿಕ್ಷಕರು ಸಹ ಹೇಳಿದ್ದಾರೆ. ಆದರೆ ಇವತ್ತಿನ ದಿನಗಳಲ್ಲಿ ಶಿಕ್ಷಕರು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಸರ್ಕಾರಿ ಶಾಲೆ ಅಂತೇಳಿ ಅದು ಹಿಂದೇಟು ಆಗ್ತಾ ಇದೆ. ಮುಂದೆ ಹೋಗಲು ಬಿಡುವುದಿಲ್ಲ, ಅವರನ್ನು ಕೆಳಗೆ ಇಳಿಯಲು ಬಿಡುವುದಿಲ್ಲ, ಒಂದು ನಡುವಿನ ದಾರಿಯಲ್ಲಿ ಸಿಕ್ಕಿಕೊಂಡಿದ್ದಾರೆ. ಆದ್ದರಿಂದ ಇವತ್ತಿಗೂ ನಿಮಗೆ ಒಳ್ಳೆಯ ಶಿಕ್ಷಣ, ಕಾರಣ ನಾನು ಶಿಕ್ಷಣ ಓದ್ತಿದ್ದಂಥದ್ದು ನಿಮ್ಮಂಥ ಸರ್ಕಾರಿ ಶಾಲೆಯಲ್ಲಿ. ಅವರು ಅಂದಿನ ಶಿಕ್ಷಕರು, ಆ ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಯ ಟೀಚರು ನಮ್ಮ ತಂದೆಯ ಪರಿಚಯ ಇದ್ದರಿಂದ ಆವತ್ತು ನನ್ನನ್ನು ಯಾವಾಗಲೂ ಅಂತ ಹೇಳಿದ್ರೆ ಬೆಳಿಗ್ಗೆನೂ ರಾತ್ರಿಯೂ ಎಲ್ಲ ಸಮಯದಲ್ಲೂ ಕಿಣಿಕಿ ವಿದ್ಯಾಪಾಠ ಮಾಡಿದ್ದರಿಂದ ಇವತ್ತು ನಾನು ಈ ಸ್ಟೇಜಿಯ ಮುಂದೆ ಮಾತಾಡಲಿಕ್ಕೆ ಯೋಗ್ಯನಾಗಿ ಬಂದಿದ್ದೇನೆ. ಅದೇ ಲೆಕ್ಕ ನಿಮ್ಮನ್ನು ಸಹ ನಮ್ಮ ಶಾಲಾ ಶಿಕ್ಷಕರು ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅಂತ ಹೇಳಿ ನಾನು ನನ್ನ ಚಿಕ್ಕ ಪುಟ್ಟ ಭಾಷಣವನ್ನು ನಿಲ್ಲಿಸುತ್ತಾ ಟೀಚರ್ಸ್ ಡೇಯ ಈ ಸೆಲೆಬ್ರೇಷನ್ ಮಾಡ್ತಿದ್ದೇವೆ. ಇದಕ್ಕೆ ಮೂಲ ಉದ್ದೇಶ ಏನೆಂದರೆ, ನಮ್ಮ ರಾಷ್ಟ್ರಪತಿ ಸಿ ರಾಧಾಕೃಷ್ಣರವರು ಅವರ ಹುಟ್ಟುಹಬ್ಬವನ್ನು ಟೀಚರ್ಸ್ ಡೇ ಮಾಡಬೇಕು ಅಂತ ಹೇಳಿ ಆ ಸಮಯದಲ್ಲಿ ಘೋಷಣೆ ಮಾಡಿದವಾಗ ಅದು ಪ್ರತಿ ವರ್ಷ ನಾವು ಈ ಟೀಚರ್ಸ್ ಡೇವನ್ನು ಅವರ ಹುಟ್ಟುಹಬ್ಬದ ದಿವಸವನ್ನು ಆಚರಿಸುತ್ತಿದ್ದೇವೆ. ಡಾಕ್ಟರ್ ರಾಧಾಕೃಷ್ಣನವರು ಮೂಲತಃ ಸರ್ವಪಳ್ಳಿ ರಾಧಾಕೃಷ್ಣನವರು ಮೂಲತಃ ಆಂಧ್ರ ಪ್ರದೇಶದವರು, ಅವರ ಹುಟ್ಟೂರಾಗಿರ್ತದೆ. ಆದರೆ ಅವರು ವಿದ್ಯಾಭ್ಯಾಸನೆಲ್ಲ ಮಾಡಿದ್ದು ಮೆಡ್ರಾಸ್ನಲ್ಲಾಗಿರ್ತದೆ. ಅಂದರೆ ಅವರು ಅಲ್ಲಿಂದ ಮೆಡ್ರಾಸ್ಗೆ ಹೋಗಿ ಸೆಟ್ಲಾದುದರಿಂದ ಅವರ ತಂದೆ ತಾಯಿಗಳು ಅಲ್ಲಿಂದಲೇ ಅವರ ವಿದ್ಯಾಭ್ಯಾಸವನ್ನೆಲ್ಲ ಮುಂದುವರಿಸಿ ಮತ್ತೆ ಅವರು ತತ್ವಶಾಸ್ತ್ರದ ಅಧ್ಯಾಪಕರಾದರು. ಅದೇ ಪ್ರಕಾರ ಅವರು ಮೈಸೂರು, ಮೆಡ್ರಾಸ್ ಹೀಗೆ ಹಲವಾರು ಕಡೆ ಅವರ ಆ ಬೋಧನೆಯನ್ನು ಬೋಧಿಸ್ತಾ ಪ್ರಥಮ ಬಾರಿಗೆ ಯುನೆಸ್ಕೋದಲ್ಲಿ ಹಾಗೂ ಉಪರಾಷ್ಟ್ರಪತಿಯಾಗಿ ಮತ್ತೆ ಅವರು ರಾಷ್ಟ್ರಪತಿಯಾಗಿ ಅವರ ಆ ಜೀವನವನ್ನು ಮುಗಿಸಿದರು. ಅವರೊಬ್ಬ ಶಿಸ್ತುಬದ್ಧಂತಹ ಒಬ್ಬ ಶಿಕ್ಷಕನಾದರೂ ಆಗಿದ್ದರು. ಅದೇ ಪ್ರಕಾರ ಮತ್ತೊಬ್ಬಳು ಒಬ್ಬ ಶಿಕ್ಷಕಿ ಯಾರಂದರೆ, ನೀವು ಕೇಳಿದ್ದೀರಾ ಇಲ್ವಾ ಗೊತ್ತಿಲ್ಲ, ಸಾವಿತ್ರಿಬಾಯಿ ಫುಲೆ ಅಂತ ಹೇಳಿ ಅವರು ಸಹ ಹೆಂಗಸರಲ್ಲಿ ಮಹಿಳೆಯರಲ್ಲಿ ಪ್ರಥಮ ಅಧ್ಯಾಪಕರಾಗಿದ್ದಂತಹ ಒಬ್ಬ ವ್ಯಕ್ತಿ ಅವರು ಸಾವಿತ್ರಿಬಾಯಿ ಫುಲೆ. ಅವರು ಪುಣೆಯವರು, ಮಹಾರಾಷ್ಟ್ರ. ಹಾಗೆ ಅವರು ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಯಾರು ವಿದ್ಯಾಭ್ಯಾಸ ಕೊಡ್ತಿದ್ದಿರಲಿಲ್ಲ. ಯಾಕೆ ಕೊಡ್ತಿರಲಿಲ್ಲ ಅಂತ ಹೇಳಿದರೆ, ಮಕ್ಕಳು ಸ್ವಲ್ಪ ಉದ್ದ ಆದ ಕೂಡಲೇ ಹೆಣ್ಣು ಮಕ್ಕಳು ಅವರು ಆ ಕಾಲದಲ್ಲಿ ಬಹಳಷ್ಟು ಕಠಿಣವಾದಂತಹ ಶಿಕ್ಷೆಗಳು, ಅಂತಹ ಹಲವಾರು ಥರದ ಎಲ್ಲ ನೋವುಗಳು ಇರ್ತಿತ್ತು. ಮಕ್ಕಳನ್ನು ಶಾಲೆಗೆ ಹೆಣ್ಣು ಮಕ್ಕಳನ್ನು ಕಳಿಸಬಾರದು ಅಂತೇಳಿ ಅದಕ್ಕೆ ಅವರು ಪ್ರತಿ ಮನೆಗೆ ಹೋಗಿ ಮಕ್ಕಳ ಮನೆ ಮರವನ್ನು ಪೂರೈಸಿ, ಮಕ್ಕಳೇ ವಿದ್ಯಾಭ್ಯಾಸ ಅಂತ ಹೇಳಿದರೆ ಅದು ಚಿನ್ನದ ಗಣಿ ಇದ್ದ ಹಾಗೆ ಮಕ್ಕಳ ಪೋಷಕರ ಹತ್ರ ಸಂದರ್ಶಿಸಿ ಒಂದು ವಿದ್ಯಾಭ್ಯಾಸ ಅಂತ ಹೇಳಿದರೆ ಮಕ್ಕಳೇ ನಾವು ಚಿನ್ನದ ಗಣಿಯಲ್ಲಿದ್ದ ಹಾಗೆ ಆ ಪ್ರಕಾರದಲ್ಲಿ ವಿದ್ಯಾಭ್ಯಾಸ ಬೋಧಿಸಿದಂತಹ ಸಾವಿತ್ರಿ ಫುಲೆ ಅವರು ಸಹ ಇವತ್ತು ನಾನು ಅವರ ಆ ಪ್ರಥಮ ನಮ್ಮ ದೇಶದ ಆ ಮಹಿಳಾ ಅಧ್ಯಾಪಕಿಯವರನ್ನು ಆರಿಸ್ತಾ, ಮತ್ತೆ ಅದೇ ಪ್ರಕಾರ ಈಗ ನಮ್ಮ
ಡಾಕ್ಟರ್ ರಾಧಾಕೃಷ್ಣ ಅವರ ಮಾತನ್ನೆಲ್ಲ ನಾನು ನಿಮಗೆ ಹೇಳಿದ್ದೇನೆ. ಆ ಪ್ರಕಾರ ಶಿಸ್ತುಬದ್ಧಂತಹ ನಾವು ನಮ್ಮ ಕಲಿಕೆ ಇದನ್ನು ನಾವು ಗುರಿಯನ್ನು ತಲುಪಬೇಕು ಅಂತ ಹೇಳಿದರೆ ಅಂತಹ ಶಿಸ್ತುಬದ್ಧಂತಹ ವಿದ್ಯಾಭ್ಯಾಸವನ್ನು ನಾವು ಕಲಿತು ನಾವು ಮುಂದೆ ಹೋದರೆ ಮಾತ್ರ ನಮಗೆ ಸಾಧ್ಯ. ನಮ್ಮ ಈ ಕಾರ್ಯಕ್ರಮಕ್ಕೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಮಾಜಿ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಯುಟಿ ಖಾದರ್ ಇವರು ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ವಿನಂತಿಸಿದ್ದೇನೆ. ನಮ್ಮ ಶಾಸಕರು ಹಾಗೂ ಅವರು ಬಂದದ್ರಿಂದ ನಮಗೆ ತುಂಬ ಸಂತೋಷವಾಯಿತು. ಹಾಗೆ ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ನನಗೆ ತುಂಬ ಖುಷಿಯಾಗ್ತದೆ. ಯಾಕಂದರೆ ನಮ್ಮ ಬಾಂಧವ್ಯ ಕೇವಲ ಖಾದರ್ ಸರ್ ಮಾತ್ರ ಅಲ್ಲ, ಯುಟಿ ಫಲಿದ್ರು ಸಹ ನಮಗೆ ಅಷ್ಟು ಶಿಕ್ಷಕರ ದಿನಾಚರಣೆ ಬಂದಾಗ ಮೊದಲು ನನ್ನ ಜೇಬಿಗೆ ಹೋಗಲಿಸಿದರು. ಶಿಕ್ಷಕರಂದರೆ ಏನು ಅನ್ನೋ ಮಹತ್ವದ ಬಗ್ಗೆ ನನಗೊಂದು 2 ಅರಿವು ಮಾಡಿಕೊಟ್ಟಿದ್ರು. ಅವ್ರ ಮನೆ ಹೋದಾಗ ಯುಟಿ ಫಲಿದ್ದಾಗ ಆಗ ಇವರು ಸಹ ಇದ್ದರು. ಇವ್ರಿಗೂ ಆಸೆ ಇತ್ತು, ಅಪ್ಪ ಹೇಗೆ ಪರಿಚಯ ಅಂದರೆ ನಮ್ಮ ಊರಿನ ಕಡೆ ಕೇರಳ ಕಡೆ ಭಾರಿ ಪರಿಚಯ. ಹಾಗೆ ಅವರ ಒಂದು ಪ್ರೀತಿ ವಾತ್ಸಲ್ಯ ನಮಗೆ ಒಂದು ಸ್ನೇಹ ಭಾವನೆ ಬೆಳೆಯಿತು. ಹಾಗೆ ಒಂದು ವಿಶೇಷ ಏನಂದರೆ ನನಗೆ 2011 ಅಂದರೆ ಆಗ ಶಾಲೆ ಉದ್ಘಾಟನೆ ಬಂದಾಗ ಎಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಿದೆ ಅವರಂತ ನಾನು ಹೇಳ್ತೇನೆ. ಈಗಲೂ ಹಾಗೆ ನಮ್ಮ ಶಾಲೆಯ ಬಗ್ಗೆ ಅಭಿಮಾನ ಯಾವಾಗೂ ಎಲ್ಲಿ ಹೋದರೂ ಮಾಸ್ಟ್ರೇ ನೀವು ಹೇಗಿದ್ದೀರಿ, ಮಾಸ್ಟರ್ ಆರೋಗ್ಯ ಹೇಗುಂಟು, ನಮ್ಮ ಶಿಕ್ಷಕರ ಬಗ್ಗೆ ಎಲ್ಲ ಅಭಿಮಾನ. ಅಂಥ ಒಬ್ಬ ಮಹಾನು ಗಣ್ಯ ವ್ಯಕ್ತಿ ಅಂದರೆ ನಮ್ಮ ಯುಟಿ ಖಾದರ್ ಒಬ್ಬರೇ. ಕೆಲವರು ಕೇಳುವುದಿಲ್ಲ, ಅದು ಇವರು ಕೇಳ್ತಾರೆ, ಮಾಸ್ಟರ್ ಎಲ್ಲಿದ್ದಾರೆ. ಎಷ್ಟೇ ಜನ ಇರಲಿ ನಮ್ಮ ಮಾಸ್ಟ್ರು ಬನ್ನಿ ಸರ್ ಅಂತ ಕರೆದ. ಯಾಕೆ ಆ ಅಭಿಮಾನ ಅವರಲ್ಲಿರುವ ಶಿಕ್ಷಕರು ಯಾವುದರಲ್ಲೂ ಸಹ ಅವರಿಗೆ ಹೆಚ್ಚಿಗೆ ನಾನು ಕಾಳಜಿ ಹೇಳುವುದಿಲ್ಲ. ಶಿಕ್ಷಕರ ಬಗ್ಗೆ ತುಂಬ ಅಭಿಮಾನಿ ಆಗಿದ್ದರು. ಮತ್ತು ನಮಗೆ ಹೋದಾಗ ಎಷ್ಟು ಸ್ನೇಹ ಅಂದರೆ ಬೆಳಿಗ್ಗೆ 5:30 ಗಂಟೆಗೆ ನಾನು ಕೆಲವು ವಿಷಯ ಹೋದಾಗ ಒಳಗಿಂದ ಬಿಡ್ತಿದ್ರು, ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಏನು ಬೇಕಂತ ಕೇಳ್ತಿದ್ರು. ಅಷ್ಟು ಒಳ್ಳೆಯ ಒಬ್ಬ ಮಿನಿಸ್ಟ್ರ್ ಆಗಿ ಇದ್ದುಕೊಂಡು ಪ್ರೀತಿ ವಾತ್ಸಲ್ಯ ನಡೆಸಿದ್ರೆ ಒಬ್ಬರು ಮಹಾನ್ ಅಂತ ಹೇಳ್ತಾರೆ. ನಾನು ತುಂಬ ಜನ ನೋಡಿದ್ದೇನೆ, ಆದರೆ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಸಿಗಲಿಕ್ಕೆ ಭಾರಿ ಅಪರೂಪ. ಹಾಗೆ ಮೊನ್ನೆ ಕಾರ್ಯಕ್ರಮದಲ್ಲೂ ಹಾಗೆ ನಾನು ಇಲ್ಲಿ ಟೌನಲ್ಲಿ ಹೋದ ಮಾತು ಹಾಗೆ ನಯ ವಿನಯತೆ ಕಾಯ ಎಲ್ಲ ಒಂದು ಒಳ್ಳೆ ಮಾಡ್ತಿದ್ದಾರೆ. ಆ ಶಿಕ್ಷಕರಲ್ಲಿ ಒಂದು ಶಿಕ್ಷಕ ಅಂದರೆ ಏನಂದರೆ ನಾನು ಹೇಳಬೇಕಾಗ್ತದೆ ಕೆಲಸ ಶಿಸ್ತು, ಕ್ಷಮಾಗುಣ, ಕರ್ತವ್ಯ ಪ್ರಜ್ಞೆ. ನಾವು ಒಬ್ಬ ವಿದ್ಯಾರ್ಥಿಯನ್ನು ಉತ್ತಮ ನಾಗರಿಕನಾಗಬೇಕಿದೆ ಅದು ಕೇವಲ ಶಿಕ್ಷಕರಿಂದ ಮಾತ್ರ ಸಾಧ್ಯ. ಹಾಗೆ ಮೊಟ್ಟ ಮೊದಲ ಶಿಕ್ಷಕ ಅಂದರೆ ತಂದೆ ತಾಯಿಗಳು, ಮನೆಯೇ ಮೊದಲ ಪಾಠಶಾಲೆ. ಅಲ್ಲಿಂದ ಬಂದ ವಿದ್ಯಾರ್ಥಿ ಅಥವಾ ಮಗು ಶಾಲೆಗೆ ಬಂದಾಗ ಹೇಗೆ ಇವತ್ತಿನ ಪರಿಸರ ಅಂದರೆ ಹೇಗಿದೆ, ಅವರಿಗೆ ಮನೆಗೆ ಏನಾಗಿದೆ ಅಂದರೆ ಮೊಬೈಲು ಮತ್ತು ಟಿ ವಿಯ ಹಾವಳಿಯಾಗಿದೆ. ಮೊಬೈಲ್ ಇಲ್ಲದೆ ಮಕ್ಕಳು ತಂದೆ ತಾಯಿಗಳು ಮಕ್ಕಳ ಹತ್ರ ಮಾತಾಡಬೇಕಾದ್ರೆ ಮೊಬೈಲ್ ಇಟ್ಕೊಂಡೇ ಮಾತಾಡ್ತಾ ಇರ್ತಾರೆ, ಟಿ ವಿ ನೋಡ್ತಾ ಇರ್ತಾರೆ. ತಾಯಿಗೂ ತಂದೆಗೆ ಟಿ ವಿ ನೋಡಲಿಕ್ಕೆ ಪುರ್ಸೊತ್ತು. ಅವು ತಂದೆ ತಾಯಿಗಳ ಪ್ರಚೋದನೆಯನ್ನು ಮಕ್ಕಳು ಮಾಡ್ತಾರೆ. ಈ ಹಾವಳಿ ಎಲ್ಲಿವರೆಗೆ ಬರ್ತಂದರೆ ಕೆಲವು ಸಾರಿ ನೋಟ್ಸ್ಗಳು ಕೊಟ್ಟಾಗ ಮಕ್ಕಳು ಮಾಡೋದಿಲ್ಲ. ಶಾಲೆಯಲ್ಲಿ ಕೇವಲ 6-8 ಗಂಟೆ ನಾವು ಕಲಿಸಿದ ಪಾಠಗಳನ್ನು ನಮ್ಮ ಪೋಷಕರು ಗಮನ ಕೊಟ್ಟು ತಿಳ್ಕೊಂಡ್ರೆ ಅದರ ಮಹತ್ವ ಎಷ್ಟು ಒಳ್ಳೆಯದುಂಟು. ನಾವು ಕಲಿಯುವಾಗ ಎಷ್ಟು ಕಷ್ಟ, ಎಲ್ಲ ಊಟ, ಸೈಕಲು, ವಸ್ತ್ರಗಳು, ಶೂಗಳು ಎಲ್ಲ ಎಲ್ಲ ಕೊಟ್ಟಾಗ ವಿದ್ಯಾರ್ಥಿಗಳು, ಅದು ಸರ್ಕಾರಿ ಶಾಲೆ ಮಕ್ಕಳಂದರೆ ನಾವು ಖುಷಿ ಪಡಬೇಕು. ನಾನು ಕನ್ನಡ ಮಾಧ್ಯಮದಲ್ಲಿ ಕಲಿತ ವಿದ್ಯಾರ್ಥಿ ಇವತ್ತು ಒಂದು ಪ್ರಭಾರ ಮುಖ್ಯ ಶಿಕ್ಷಕನಾಗಕ್ಕೆ ಕಾರಣ ಏನಂದರೆ ನನಗೆ ಸಿಕ್ಕಿದ ಒಂದು ಗುರುಗಳು ವಿವೇಕಾನಂದ ಸ್ವಾಮೀಜಿ. ನಾನು ರಾಮಕೃಷ್ಣ ಮಠದಲ್ಲೇ ಇದ್ದು ಇವತ್ತು ಆ ಮಠದಲ್ಲೇ ಇದ್ದರಿಂದ ನಾನೊಬ್ಬ ಶಿಕ್ಷಕನಾಗಲಿಕ್ಕೆ ಲಾಯಕಾಯಿತು. ಹಾಗೆ ನಾವು ಕೆಲವು ಸಾರಿ ತಪ್ಪುಗಳು ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ನನ್ನ 32 ವರ್ಷ ಸರ್ವಿಸಲ್ಲಿ ತಪ್ಪು ಮಾಡಲಿಲ್ಲ ಅಂತ ಹೇಳೋದಿಲ್ಲ. ತಪ್ಪನ್ನು ಮಕ್ಕಳು ನಮಗೆ ತಿದ್ದಿ ಕಲಿಸಿಕೊಡ್ತಾರೆ, ಆಗ ನಾವು ಖುಷಿ ಪಡ್ತೇವೆ. ಆದರೆ ಅದನ್ನು ಆರ್ಗ್ಯೂ ಮಾಡುವ ಹವ್ಯಾಸವನ್ನು ನಾವು ಇಟ್ಕೊಳ್ಬಾರ್ದು.
ತಪ್ಪು ಮಾಡಿದ ವ್ಯಕ್ತಿ ಯಾರು? ಎಲ್ಲರೂ ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿದವರು ತಿದ್ದಲಿಕ್ಕೆ ಯಾರು? ಗುರುಗಳಿದ್ದಾರೆ. ಗುರುಗಳನ್ನು ತಿದ್ದಲಿಕ್ಕೆ ಯಾರಿದ್ದಾರೆ? ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಆದರೆ ವಿದ್ಯಾರ್ಥಿಗಳು ಯಾವುದು ತಪ್ಪು ಮಾಡಿದ ಅರಿವನ್ನು ಅವ್ರು ತಿಳ್ಕೊಳ್ಳೋದಿಲ್ಲ. ನಮ್ಮ ಗುರುಗಳಂದರೆ ಏನಂತ ಕೇಳಿದಾಗ, ಈಗಿನ ಕಾಲದಲ್ಲಿ ಶಿಷ್ಯರು ಹೇಗಿದ್ದಾರೆ ಅಂದರೆ, ಗುರುಗಳಿಗೆ ಹೋಗುವಾಗ ಇದರಿಂದಲೇ ನೋಡಿಕೊಂಡು ಕಣ್ಣು ಬಿಟ್ಟುಕೊಂಡು ಹೋಗ್ತಾರೆ. ಹಿಂದೆ ಆಗಲ್ಲ. ಅಲ್ಲಿ ಗುರುಗಳು ಇದ್ರಂದ್ರೆ ಆ ಭಾಗದಲ್ಲೇ ಹೋಗೋದಿಲ್ಲ. ನನ್ನಲ್ಲಿ ಒಬ್ಬರು ಮೈಸೂರಿನ ಒಬ್ಬರು ಲೆಕ್ಚರ್ ಇದ್ದರು, ಅಫೀಸ್ ಖಾನ್ ಅಂತ. ಅವರು ಮುಸ್ಲಿಮು ಇಕಾನಮಿಕ್ಸ್ ಲೆಕ್ಚರು. ಅವರು ನಮಗೆ 8ನೇ ತರಗತಿ ಇಂಗ್ಲೀಷ್ ಹೇಳ್ಕೊಡ್ತಾಯಿದ್ರು. ನಾನು ಅಫೀಸ್ ಖಾನ್ರಂದು ನೋಡಿದ ಕೂಡ ಆ ದಾರಿನೇ ಬಿಟ್ಬಿಟ್ಟೆ. ಕರೀತಾರೆ, ಇಲ್ವಾರ ಲಕ್ಷ್ಮಣ ಇಲ್ವಾರ ಅಂತ ಕರೀತಿದ್ರು. ಇವತ್ತಿನ ಕಾಲದಲ್ಲಿ ಮಾಸ್ ಇದ್ರಂದೇಳಿ ಇಲ್ಲಿ ಅಂಗಡಿಯಲ್ಲಿ ಹೋಗಿ ಚಾಕ್ಲೇಟ್ ತಗೊಳ್ತಾ ಇರ್ತಾರೆ, ನಾವು ಕರೆದು ಮಗ ಇಲ್ವಾ ಅಂತ. ಹಾಗೆಯೇ ಒಂದು ಪರಿಸ್ಥಿತಿ ಬಂದಿದೆ. ಶಿಕ್ಷಕರು, ಎಲ್ಲ ಶಿಕ್ಷಕರು ಒಳ್ಳೆಯವರೇ, ಮಕ್ಕಳು ಸಹ ಒಳ್ಳೆಯವರು. ಇದಕ್ಕೆ ಕಾರಣಕರ್ತರು ಯಾರಂತ ಕೇಳಿದರೆ, ನಾನು ತಂದೆ ತಾಯಿಗಳನ್ನೇ ದೂರು. ಯಾಕಂದರೆ ತಂದೆ ತಾಯಿಗಳಿಗೆ ಪುರ್ಸೊತ್ತಿಲ್ಲ, ಯಾವಾಗಲೂ ಮೊಬೈಲು, ಆಗ ಟಿ ವಿ. ಶಾಲೆಯಲ್ಲಿ ಹೇಳಿಕೊಟ್ಟ ಪಾಠವನ್ನು ಸ್ವಲ್ಪ ನೋಡಿದ್ರೆ ಸಾಕು, ಎಲ್ಲಿ ಮನೆ ಹೋಗಿ ಮಕ್ಕಳು ಹುಷಾರಾಗ್ತಾರೆ. ಮತ್ತು ಈಗಿನ ಕನ್ನಡ ಶಾಲೆ ಮಕ್ಕಳು ಎಷ್ಟು ಹುಷಾರಂದರೆ, ಎಲ್ಲ ಇಂಜಿನಿಯರ್ ನೀನು ನೋಡಿ ಚಂದ್ರಲೋಕಕ್ಕೆ ಹೋದರು, ಚಂದ್ರಲೋಕ ಇಳಿಸಿದ್ದಾರೆ, ಎಷ್ಟು ಎಲ್ಲ ಖುಷಿ ಆಗ್ತದೆ ನೋಡಲಿಕ್ಕೆ. ಪ್ರತಿಯೊಂದು ಟಿ ವಿಯಲ್ಲಿ ನೋಡ್ತೇವೆ, ಮೊಬೈಲ್ ನೋಡ್ತೇವೆ, ಸ್ವಚ್ಛತೆ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ಸ್ವಚ್ಛತೆ ಬಗ್ಗೆ ಮಕ್ಕಳಿಗೆ ಅರಿವು ಬರಬೇಕು. ಯಾಕಂದರೆ ಬೋರ್ಡೆಲ್ಲ ಹಾಕ್ತಾರೆ, ಸ್ವಚ್ಛತೆ ಅಂದರೆ ಏನು? ನಮ್ಮ ಮನೆಯ ಸ್ವಚ್ಛತೆಯನ್ನು ನಾವು ಮಾಡಬೇಕು, ಬೇರೆಯವ್ರು ಮಾಡೋದಿಲ್ಲ. ನಮ್ಮ ಶಾಲೆಯಲ್ಲಿ ಕಸವನ್ನು ಬಿಸಾಕೋದು ಬೇರೆಯವ್ರು ಮಾಡಿದರೆ ಆಗ್ತದ? ಆಗೋದಿಲ್ಲ. ಹಾಗೆ ಶಿಕ್ಷಣದ ಮಹತ್ವ ತುಂಬ ಇದೆ. ಶಿಕ್ಷಕ ಒಬ್ಬ ಹೇಗೆ ಅಂದರೆ, ಅವನು ಮಕ್ಕಳನ್ನು ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಆದರೆ ಕೆಟ್ಟದ್ದು ಮಾಡಲಿಕ್ಕೆ ಬಯಸಬಾರ್ದು, ಒಳ್ಳೇದು ಮಾಡಬೇಕು. ನಮ್ಮ ಮುದ್ದಿನ ಮಕ್ಕಳಿಗೆ ನಾಳೆ ನವಂಬರ್ 10ಕ್ಕೆ ಮಕ್ಕಳ ದಿನಾಚರಣೆ ಬರಲಿಕ್ಕಿದೆ. ಅವರು ಶಿಕ್ಷಕರು ಏನು ಹೇಳ್ತಾರೆ, ಚಾಚಾ ನೆಹರು, ಚಾಚಾ. ಮಕ್ಕಳಿಗೆ ಹೋಗಿ ನಮ್ಮಲ್ಲಿ ಶಿಕ್ಷಕರ ಪ್ರಶಸ್ತಿ ತಗೊಳ್ಬೇಕಿದ್ರೆ ಈಗ ಅರ್ಜಿ ಹಾಕಬೇಕಂತೆ. ನಮ್ಮ ಒಂದು ಕ್ವಾಲಿಫಿಕೇಷನ್ ಬಗ್ಗೆ, ಮಹತ್ವದ ಬಗ್ಗೆ ನಾವು ಅರ್ಜಿ ಹಾಕಿ ನಮಗೆ ಶಿಕ್ಷಕರ ಪಟ್ಟ ಬೇಡ. ನಮ್ಮನ್ನು ಗುರುತಿಸುವವರು ಯಾರು? ಮಕ್ಕಳು. ನಮಗೆ ಮಕ್ಕಳು ಗುರುತಿಸಿ ಸಾಕು, ನಾವು ಮಾಡಿದ ಸೇವೆ ಮಹಾನು ವ್ಯಕ್ತಿ ಆಗ್ತೇವೆ ನಾವು. ಯಾಕೆ ನಮಗೆ ಕೊನೆ ರಿಟೈರ್ಡ್ ಆಗೋ ಗೊತ್ತಾಗ್ತದೆ, ನಮ್ಮ ಮುದ್ದು ಅಪ್ಪಯ್ಯ ನಮ್ಮ ಗುರುಗಳು ಬಂದರು ನೋಡು, ಎಷ್ಟು ನಯವೇನೈತೆ. ಆ ಪ್ರೀತಿಯೇ ನಮ್ಮನ್ನು ಒಳ್ಳೆಯದು ಮಾಡ್ತೇವೆ. ನಾವು ಮಹಾನ್ ವ್ಯಕ್ತಿ. ಇವತ್ತು ಯೂಟಿಕ್ ಆದರೂ ಸಹ ಮೇಲೆ ಹೋಗಲಿಕ್ಕೆ ಕಾರಣ ಅವರ ಗುರುಗಳೇ ಒಂದು ಕಾರಣ ಅಂತ ಹೇಳಬೇಕಂತ ನಾನು ಎಣಿಸ್ತೇನೆ, ಮತ್ತು ಅವರ ಒಂದು ಪ್ರೀತಿ. ಹಾಗೆ ನಾವೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ ಈ ಶಿಕ್ಷಕರ ದಿನಾಚರಣೆ ಮಹತ್ವವಾಗಿ ತಿಳಿಸಿದ್ದೇನೆ. ನಿಮ್ಮೆಲ್ಲರಿಗೂ ನಾನು ವಂದಿಸ್ತಾ ನಾನು ಇದನ್ನು ಭಾಷಣ ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು. ಗುರುವೆಂದರೆ ಹುರಿಯುವ ಹಣತೆಯಂತೆ, ಹಣತೆಯು ತಾನು ಹೊತ್ತಿ ಹುರಿದು ಲೋಕಕ್ಕೆ ಬೆಳಕನ್ನು ನೀಡುವಂತೆ ಶಿಕ್ಷಕರಾದವರು ತಮ್ಮನ್ನು ತೆಗೆದು ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕನ್ನು ನೀಡುವರು. ಅಂತಹ ಶಿಕ್ಷಕರನ್ನು ಗೌರವಿಸುವುದು ನಮ್ಮ ಧರ್ಮ. ಶಿಕ್ಷಕರಿಗೆ ಸ್ಮರಣಿಕೆ ನೀಡಿ ಅವರನ್ನು ಗೌರವಿಸಬೇಕು ಎಂದು ನಮ್ಮ ಮೆಚ್ಚಿನ ಶಾಸಕರಾದ ಶ್ರೀಯುತ ಯುಟಿ ಖಾದರ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇದೀಗ ಮುಂದೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿ, ವಿಜ್ಞಾನ ಶಿಕ್ಷಕಿ ಮಮತಾ ದೇವಿ ಎಸ್ ಇವರಿಗೆ ಸ್ಮರಣಿಕೆ ನೀಡಿ ಗೌರವ. ನಮ್ಮ ಶಾಲಾ ಕನ್ನಡ ಶಿಕ್ಷಕರಾದ ಶ್ರೀಯುತ ಜಗದೀಶ್ ಸರ್ ಇವರಿಗೆ ಸ್ಮರಣಿಕೆ ಮೂಲಕ ಗೌರವ ಅರ್ಪಣೆ. ನಮ್ಮ ಶಾಲಾ ಗಣಿತ ಶಿಕ್ಷಕಿ ಸುಧಾ ಮೇಡಮ್, ಶ್ರೀಯುತ ದೇವಪ್ರಸಾದರಿಗೆ ಕೊಡ್ತೀನಿ. ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕಿ ಶೈಲಜಾ ಮೇಡಮ್ ಇವರಿಗೆ ಗೌರವ ಅರ್ಪಣೆ. ಶಾಲಾ
ವೃತ್ತಿ ಶಿಕ್ಷಕಿ ನಿರ್ಮಲಾ ಮೇಡಮ್ ಇವರಿಗೆ ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ. ಅವರಿಗೆ ಕಾಣಿಕೆ ನೀಡಿ ಗೌರವ ಅರ್ಪಣೆ ಮಾಡ್ತಾ ಇದ್ದೇವೆ. ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮದ ಈ ಒಂದು ಸುಂದರ ಸಮಾರಂಭದ ಅದು ಶಾಲೆ ಅಲ್ಲಿದ್ದಾಗಲೂ ಕೂಡ ನಾನು ಸಕ್ರಿಯನಾಗಿದ್ದೆ. ನಮ್ಮ ಉಚ್ಚಲ ಬೋಬಿ ಆ ಜಾಗ ನಮಗೆ ಕೊಟ್ಟಿದ್ದರು ಅವರು ಭಾಳಷ್ಟು ವರ್ಷಗಳ ಹಿಂದೆ. ಅಲ್ಲಿ ಹಳೆ ಬಿಲ್ಡಿಂಗ್ ಮತ್ತು ಅಲ್ಲಿಂದ ಸರ್ಕಾರಿ ಸ್ವಂತ ಜಾಗಕ್ಕೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಆ ಜಾಗವನ್ನು ಈ ಜಾಗ ಸರ್ಕಾರಿ ಬಂಗ್ಲೆ, ನಮ್ಮ ಸರ್ಕಾರಿ ಇವತ್ತು ಗೆಸ್ಟ್ ಹೌಸ್ ಜಾಗ ಇದನ್ನು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಇದನ್ನು ವರ್ಗಾಯಿಸಿಕೊಂಡು ಇಲ್ಲಿಗೆ ಬೇಕಾದಂಥ ಸರ್ವನ್ನದ ಅನುದಾನ ಮತ್ತು ನಮ್ಮ ಶಾಸಕರಿಂದ ಕೊಡುವಂಥ ಅನುದಾನ ಮಾಡಿ ನಾನು ಬಹುಶಃ ಕೃಷ್ಣಗಡ್ಡೆ ಅಧ್ಯಕ್ಷರು ಇವರು ಇಸ್ಮಾಯಿಲ್ ಒಂದು ಸದಸ್ಯರು ಮಾಡಿ ಆ ಉಮೇಶನ್ನು ಹಾಕಿಕೊಂಡು ಅವತ್ತು ಉದ್ಘಾಟನೆ ನಾನೇ ಇವತ್ತು ಇಲ್ಲಿ ಪ್ರದೇಶಕ್ಕೆ ಬದಲಾವಣೆ ಮಾಡಿ ನಾನು ಇದಕ್ಕೆ ಚಾಲನೆ ಕೊಟ್ಟು ಹೋಗಿದ್ದೆ. ತದನಂತರ ಮಾಸ್ಟರ್ಗಳು ಮುಖ್ಯ ಮಾಸ್ಟರ್ ಇವರನ್ನು ಸಿಗ್ತೆ ಬರಬೇಕಂತ ನನಗೆ ಸಮಯದ ಅವಕಾಶ ಇರೋದ ಸಂದರ್ಭದಲ್ಲಿ ಬರಲಿಕ್ಕೆ ಆಗಲಿಲ್ಲ. ಇದೀಗ ಬಹಳ ಸಂತೋಷ ನಿಮ್ಮ ಜೊತೆ ಇರುವಂಥದ್ದು. ಅದು ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗೆ ನನ್ನ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಬಹುಶಃ ನೀವು ಇವತ್ತೊಂದು ಉತ್ತಮವಾದ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ಶಿಕ್ಷಣ ಪಡ್ಕೊಳ್ಳುವಂಥ ಅವಕಾಶ ನಿಮಗೆ ದೇವರಿಗೆ ಒದಗಿಸಿ ಕೊಟ್ಟಿದ್ದಾನೆ. ಇದರ ಎಲ್ಲ ಪ್ರಯೋಜನ ತಾವು ಪಡ್ಕೊಳ್ಬೇಕಂತೇಳಿ ನಾನು ಕಳಕಳಿ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗೆ ನಾನು ಹೇಳೋದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ಅದು ನಿಮ್ಮ ಕನಸು ಕೂಡ ಆಗಬಾರದು. ನಿಮ್ಮ ಕಷ್ಟ ಎಷ್ಟೇ ಕಷ್ಟ ನಿಮಗಿದ್ರೂ ಕೂಡ ನಿಮ್ಮ ತಂದೆ ತಾಯಂದಿರು ನಿಮಗೆ ಈ ಕಷ್ಟವನ್ನು ಹೇಳದೆ ನೀವು ಸಂತೋಷದಿಂದ ಇರಬೇಕಂತ ಹೇಳಿಕೊಂಡು ಅವರಿಂದ ಆಗುವಂತೆಲ್ಲ ಸಾಕನ್ನು ಕೊಟ್ಟು ಸರ್ಕಾರವು ಕೂಡ ನಿಮಗೆ ಯಾವುದೇ ಬೇರೆ ಮಕ್ಕಳು ಖಾಸಗಿ ಹೋಗುವಂಥ ಮಕ್ಕಳು ಹೇಗೆ ಅದೇ ರೀತಿಯ ಸವಲತ್ತು ನಿಮಗೆ ಇರಬೇಕಂತ ನಿಮಗೆ ಯೂನಿಫಾರ್ಮ್ ಇರಲಿ, ಊಟ ಇರಲಿ, ಹಾಲಿರಲಿ, ಶೂ ಇರಲಿ, ಸಾಕ್ಸ್ ಇರಲಿ, ಪುಸ್ತಕ ಯಾವುದೇ ಕೊರತೆ ಇಲ್ಲ. ಪ್ರೈವೇಟ್ನಲ್ಲಿ ಸಿಕ್ಕದಂಥ ಸವಲತ್ತುಗಳು ಇವತ್ತು ಸರ್ಕಾರ ಇವತ್ತು ನಿಮ್ಮ ಕೊಡೋ ಉದ್ದೇಶ ಏನಂತ ಹೇಳಿದರೆ, ನೀವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ನೀವು ನಿಮ್ಮ ಕುಟುಂಬದ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬದ ತಂದೆ ತಾಯಂದಿರ ಆಸ್ತಿ ಜೊತೆಯಲ್ಲಿ ಈ ಸಮಾಜದ ಈ ದೇಶದ ಸಂಪತ್ತಾಗಿ ಮಾರ್ಪಡಬೇಕೆಂಬ ಆ ಕನಸಿನ ಮುಖಾಂತರ ಎಲ್ಲ ಯೋಜನೆ ಕೊಡ್ತಾ ಇದೆ. ಆದ ಕಾರಣ ತಾವೊಂದು ದೃಢ ಇವತ್ತು ತೀರ್ಮಾನ ಮಾಡಬೇಕು. ನಾನು ಒಂದಲ್ಲೊಂದು ದಿನ ನನ್ನ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಅಂತ ಹೇಳಿ ದೊಡ್ಡ ಮನಸ್ಸನ್ನು ತಾವು ಕನಸನ್ನು ಕಂಡ್ರೆ ತಾವು ಖಂಡಿತವಾಗಿಯೂ ಅತ್ಯಂತ 10-15 ವರ್ಷದಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ನಿಮಗೆಲ್ಲರಿಗೂ ಕೂಡ ಆಗ್ತದೆ ಎಂಬ ವಿಶ್ವಾಸ ಇಟ್ಕೊಳ್ಳಿ. ಅದೊಂದು ನಿಮ್ಮ ಚಾಲೆಂಜ್ ಆಗಿ ನೀವು ತಗೊಳ್ಬೇಕು ಪ್ರತಿಯೊಂದು ದಿವಸ ಕೂಡ. ಆದ ಕಾರಣ ಯಾವ ಕನಸನ್ನು ಕಂಡು ಹೋಗಿ ನೀವು ನಿದ್ದೆ ಮಾಡ್ತೀರಿ ಅದು ನಿಜವಾದ ಕನಸಲ್ಲ. ಯಾವ ಕನಸನ್ನು ಕಂಡು ಆ ಕನಸು ಈಡೇರೋ ತನಕ ತಾವು ನಿದ್ದೆ ಮಾಡೋದಿಲ್ಲ ಅದು ನಿಜವಾದ ಕನಸು. ಅದು ಈ ಕನಸನ್ನು ಕಾಣಬೇಕು. ಅದು ಆಗುವ ತನಕ ನಿಮ್ಮ ಶಿಕ್ಷಣ ಮತ್ತು ನಿಮ್ಮ ಪಾಠ್ಯೇತರ ಆಟದ ಜೊತೆ ಈ ಎರಡು ಅಲ್ಲದೆ ಮೂರನ ಬಗ್ಗೆ ನೀವು ಆಲೋಚನೆ ಮಾಡಬಾರ್ದು. ನಿಮ್ಮ ಮನೆಯಲ್ಲಿ ಏನೇ ಫಂಕ್ಷನ್ ಇರಲಿ, ಮನೆಗೆ ಅದು ತಲೆಗೆ ಹಚ್ಕೊಳ್ಬೇಕು. ನಿಮ್ಮ ಭವಿಷ್ಯ ಅದರ ಮೇಲೆ ಅವಲಂಬಿತಲಾಗಿಲ್ಲ. ನಿಮ್ಮ ಮನೆ ಹೇಗೆ ಉಂಟಂತ ನಿಮ್ಮ ಭವಿಷ್ಯ ಅವಲಂಬಿತಲಾಗಿಲ್ಲ. ನಿಮಗೆ ಮಾರ್ಕ್ ಎಷ್ಟು, ನಿಮ್ಮ ಶಿಕ್ಷಣ ಹೇಗಿಂತ ಅದರ ಮೇಲೆ ನಿಮ್ಮ ಭವಿಷ್ಯ ಇವತ್ತು ಅವಲಂಬಿತಲಾಗಿದೆ. ಈ 2 ಪಾಯಿಂಟ್ ಇಟ್ಕೊಂಡು ನೀವು ನಿಮ್ಮ ಶಿಕ್ಷಣವನ್ನು ಮುಂದೆ ತೆಗೆದುಕೊಂಡು ಹೋಗುವಂಥ ಕನಸನ್ನು ತಾವೆಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಹಮ್ಮಿಕೊಳ್ಬೇಕೆಂದು ನಾನು ಕಳಕಳಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೆತ್ತವರು ಕೂಡ ಹಾಗೆ. ಬಹುಶಃ ಇವತ್ತು ನಿಮಗೆ ನೆಮ್ಮದಿಯ ಜೀವನ, ನಿಮ್ಮ ಮಕ್ಕಳಿಗೆ ಸ್ವಾಭಿಮಾನದ ಬದುಕನ್ನು ಕಾಣಬೇಕಾದ್ರೆ ಎಷ್ಟೇ ಕಷ್ಟ ಆದರೂ ಕೂಡ ಒಂದು ಹಂತಕ್ಕೆ ತಮ್ಮ ಹುಡುಗ ಮತ್ತು ಹುಡುಗಿಯರನ್ನು ಇಬ್ಬರನ್ನು ಕೂಡ ಒಂದು ಸ್ಥಾನಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡಿ. ಇವತ್ತು ಸಮಾಜದಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ. ಯಾರು ಶ್ರೀಮಂತರ ಮಕ್ಕಳು ಯಾರು ಕೂಡ ಹೋಗಲಿಲ್ಲ. ಸಮಾಜ ಕಟ್ಟಕಡೆ ಜನರ ಮಕ್ಕಳು ದೊಡ್ಡ ಸ್ಥಾನಕ್ಕೆ. ನಾನು ಭಾಳಷ್ಟು ಜನ ಬೆಂಗಳೂರಿಂದ ಬರುವಾಗ ಫ್ಲೈಟಲ್ಲಿ ನನಗೆ ಮೊನ್ನೆ ಇಲ್ಲಿ ಹಾಸ್ಟೆಲ್ಗೆ ಒಬ್ಬ ಸಿಕ್ಕಿದ್ದ. ಅವನು ಒಂದು ಹಳ್ಳಿಯಿಂದ ಬಂದಂಥ ಹುಡುಗ ಅತ್ಯಂತ ದೊಡ್ಡ ಕಂಪನಿಯಲ್ಲಿ ಕಲಿಸಿಕೊಂಡು ಖುಷಿ ಆಗ್ತದೆ. ಅವ್ನ ತಂದೆ ತಾಯಿ ಏನಿರಲಿಲ್ಲ, ಇವತ್ತು ಭಾಳ ದೊಡ್ಡ ಕೆಲಸಕ್ಕೆ ಅದು ಹೋಗುವಂಥ ಸಂದರ್ಭ. ಸೊ ಶ್ರೀಮಂತರ ಮಕ್ಕಳಿಗಿಂತಲೂ ಕೂಡ ಜನಸಾಮಾನ್ಯರ ಮಕ್ಕಳು ಕಲಿತದೇ ಜಾಸ್ತಿ. ನೀವು ಮತ್ತು ಪ್ರೋತ್ಸಾಹ ಕೊಡೋದ ಜವಾಬ್ದಾರಿ ಅದು ಹೆತ್ತವರು ನಿಮ್ಮ ಜವಾಬ್ದಾರಿ. ನೀವು ಮನೆಯಲ್ಲಿ ಬಂದು ಪ್ರೋತ್ಸಾಹ ಕೊಡಬೇಕು. ನಿಮ್ಮ ಶಿಕ್ಷಕರಿಗೆ ಸಂಪೂರ್ಣವಾದ ಅಧಿಕಾರವನ್ನು ಕೂಡ ನೀವು ಕೊಡಬೇಕು. ಶಿಕ್ಷಕರು ನೀವು ಆಲೋಚನೆ ಮಾಡಿ, ನಮ್ಮ ಮಕ್ಕಳಿಗೆ ಶಿಕ್ಷಕರು ಬೈದರೆ, ಅವರು ಹೊಡೆದ್ರೆ ಅವ್ರು ಸುಮ್ಮನೆ ಹೊಡೆಯೋದಿಲ್ಲ, ಸುಮ್ಮನೆ ಬೈಯೋದಿಲ್ಲ. ಏನಾದರೂ ಸಣ್ಣ ತುಂಟಾಟಿಗೆ ಇದ್ದೇ ನಮ್ಗೆ ಕೂಡ ನಮ್ಮಷ್ಟು ಪೆಟ್ಟು ನೀವು ಯಾವ್ದು ತಿಂದಿರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಾಸ್ಟರ್ 3 ಸ್ಕೇಲ್ ಒಟ್ಟಿಗೆ ಹಿಡಿದು ಹೊಡಿತಾ ಇದ್ರು ನಮಗೆ. ಆ ಪೆಟ್ಟು ನಮಗೆಲ್ಲ ಇಡೀ 4 ಕ್ಲಾಸು ಕೂಡ ಕೇಳ್ತಿದ್ರು. ಆದರೆ ಬೇರೆಯವ್ರಿಗೆ ಭಯ ಬರ್ತದೆ. ಒಬ್ಬನಿಗೆ ಪೆಟ್ಟು ಕೊಟ್ಟರೆ ಈ 4 ಕ್ಲಾಸ್ ಮಕ್ಕಳಿಗೆ ಕೂಡ ಭಯ ಬರ್ತದೆ. ಅಂಥ ಶಬ್ದ 4 ಸ್ಕೇಲ್ ಹಿಡಿದು ಹೊಡೆಯುವಾಗ
ನಮಗೆ ಎಷ್ಟು ಬಿಟ್ಟು ಬಿದ್ದೆ ನಾವು ದುಡ್ಡು ಸರಿಯಾಗಿ ಬಂದದ್ದೇ ನಾವು ಆ ರೀತಿಯಿಂದ. ಸೊ ಹೆತ್ತವರು ಸಂಪೂರ್ಣ ಅಧಿಕಾರವನ್ನು ತಮ್ಮ ಶಿಕ್ಷಕರಿಗೆ ಕೊಡಿ. ನಿಮ್ಮ ಮಕ್ಕಳಿಗೆ ಉತ್ತಮ ಕಲಿಸಿ. ನನ್ನ ತಂದೆಗೆ ಅಥವಾ ತಾಯಿಗೆ ತಂದೆಗೆ ಏನಾದರೂ ಶಾಸಕರಾಗಿದ್ದು ನನಗೆ ಪೆಟ್ಟು ಕೊಟ್ಟಿದ್ರೆ ಮತ್ತೆ ನಮಗೆ 2 ಪೆಟ್ಟು ಮನೆಯಲ್ಲಿ ಜಾಸ್ತಿ ಬೀಳ್ತಿತ್ತು. ಏನೋ ತಪ್ಪು ಮಾಡಿರಬೇಕು, ಸುಮ್ಮನೆ ನೋಡಿಲಿಕ್ಕೆ ಹೇಳಿದೆ ನಿಮಗೆ ಅಂತೇಳಿ. ಅದು ಈಗ ಪೆಟ್ಟು ಕೊಟ್ಟರೆ ಬೈದ್ರೆ ಬಿಡಿಸೋದುಂಟ. ನೀವು ತಾಯಂದಿರು ಬಂದು ಇಲ್ಲಿ ಯುದ್ಧಕ್ಕೆ ನಿಲ್ತೀರಿ, ಟೀಚರ್ ಒಟ್ಟಿಗೆ ಮಾಸ್ಟರ್ ಒಟ್ಟಿಗೆ. ಏಕೆ ಹಾಗೆ ಬೈದಿದ್ದೀನಿ ನನ್ನ ಮನೆಗೆ ಹೀಗೆ? ಅದಲ್ಲ, ಏನಾಗ್ತಾ ಇದ್ರು ಅಂತ ಹೇಳಿದರೆ ವಿಚಾರ ಇವತ್ತು ಇರ್ಬೋದು ಅಂತ ಹೇಳಿಕೊಂಡು. ಸೊ ಸಂಪೂರ್ಣವಾದ ಸಹಕಾರ ಕೊಡಿ. 10 ವರ್ಷ ಹೇಗೆ ಹೋಗ್ತದೆ ಅಂತ ಕಷ್ಟ ಇರ್ಬೋದು, ಇಲ್ಲ ಅಂತ ಇಲ್ಲ. ಅದು ಹೇಗೆ ಹೋಗ್ತದೆ ಅಂತ ಯಾರು ಕೂಡ ಹೇಳಲಿಕ್ಕೆ ಕಣ್ಣು ಮುಚ್ಚಿದೆಯೋ 10 ವರ್ಷ ಹೋಗ್ತೇವೆ. ನಾವು ಮೊನ್ನೆ ನೋಡುವಾಗ ನಮ್ಮ ಮುಂದೆ ಸಣ್ಣ ಮಗು ಇದ್ದವನು ಇವತ್ತು ಕಾಲೇಜ್ ಆಗಿ ಅವನು ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜಲ್ಲಿ 9 ವರ್ಷ ನಮ್ಮ ಕೆಲಸಕ್ಕೆ ಬರುವಂಥ ವಿಚಾರ ಇವತ್ತು ಆಗ್ತದೆ. ಆ ಕನಸನ್ನು ಕಾಣುವಂಥ ಅವಕಾಶವನ್ನು ತಾವು ಹೆತ್ತರು ಹಮ್ಮಿಕೊಳ್ಬೇಕು. ಸಂಪೂರ್ಣವಾದ ಪ್ರೋತ್ಸಾಹವನ್ನು ಶಿಕ್ಷಕರಿಗೆ ಕೊಡಬೇಕು. ನಿಮ್ಮ ಮನೆಯಲ್ಲಿ ಎಷ್ಟು ನಿಮಗೆ ಕಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಕಲಿಸುವಂಥ ಪ್ರೋತ್ಸಾಹ ಇವತ್ತು ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ಮಾಡಬೇಕಾಗ್ತದೆ. ಆದ ಕಾರಣ ಮೊಬೈಲ್ ಟಿ ವಿ ಹೇಳಿದೆ ಪ್ರಯೋಜನ ಇಲ್ಲ. ಇದೆಲ್ಲ ತಾತ್ಕಾಲಿಕ. ನಮ್ಮ ಮನೇಲಿ ಟಿ ವಿಯೇ ಇಲ್ಲ, ಒಂದೇ 5 ಟಿ ವಿಯೇ ಇಲ್ಲ. ಟೆನ್ಷನೇ ಬೇಡ ಅಂತ. ಯಾಕೆ ಅನ್ನೋದು ಕೇಳಿ, ನಿಮ್ಮ BP ಶುಗರ್ ಎಲ್ಲ ಹೇಗೆ ಕರೆಕ್ಟ್ ಇದೆ ಅಂತೇಳಿ ನಾನು ಹೇಳಿದೆ. ನಾನು ಟಿ ವಿ ಇಲ್ಲ ಮನೆಯಲ್ಲಿ ಕರೆಕ್ಟ್ ಇದ್ದಾನೆ BP ಶುಗರ್. ಇಲ್ಲ ಏನೇನು ಕತೆ ನೋಡಿ ನಮ್ಮ ಟೆನ್ಷನ್ ನಮಗೆ ಅಂತ ಏನು ಸುಖ ಸಿಗಿದೆ, ಅದು ಏನು ಪ್ರಯೋಜನ ಉಂಟಾ? ಏನು ಪ್ರಯೋಜನ ಇಲ್ಲ ಇದರಲ್ಲಿ. ಆದ ಕಾರಣ ಯಾವುದು ಬೇಕಾದರೆ ನೀವು ಫೋನ್ ಬೇದಕ್ಕೆ ಅವ್ರು ನಿಜ ವಿಚಾರ ಏನಂತ ಹೇಳ್ತಾರೆ. ಸೊ ನೋಡಬಾರ್ದಂತ ನಾನು ಹೇಳ್ದಲ್ಲ. ಆದಷ್ಟು ನಿಮಗೆ ಅದೇನು ನಿಮ್ಮ ಜೀವನಕ್ಕೆ ನಿಮಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಪ್ರಯೋಜನಕ್ಕೆ ಯಾವುದು ಬರ್ತದೆ ಅದನ್ನು ಮಾತ್ರ ನೀವು ಮೈಗೂಡಿಕೊಂಡು ಹೋಗುವಂಥ ಕೆಲಸ ನೀವು ಮಾಡುವಂಥ ಅವಕಾಶ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ರೀತಿಯ ಮನೋಭಾವ ಸಣ್ಣದಿಂದಲೇ ತಾವು ತರಬೇಕು. ಮತ್ತು ಶಾಲೆಯಲ್ಲಿ ಎಲ್ಲ ಜೊತೆ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಹೋಗಬೇಕು. ತಾಳ್ಮೆ, ಪ್ರೀತಿ, ವಿಶ್ವಾಸ, ಸಹಕಾರ ಅದು ಸಣ್ಣದಿಂದಲೇ ಪ್ರಾರಂಭ ಆಗಬೇಕು. ಮಾರ್ಕ್ ನಿಮಗೆ ಶಾಲೆಯಲ್ಲಿ ಕೊಡ್ತಾರೆ ಮಾಸ್ಟರ್ಗಳು. ನಿಮ್ಮ ತಾಳ್ಮೆಗೆ, ನಿಮ್ಮ ಸ್ವಭಾವಕ್ಕೆ ಎಲ್ಲ ಜೊತೆ ಬೆರೆತುಕೊಂಡು ಹೋಗುವಂಥದ್ದು, ಕಷ್ಟದಲ್ಲಿದ್ದಾಗ ಸಹಾಯ ಮಾಡುವಂಥದ್ದು, ಈ ಮನೋಭಾವ ನೀವು ಸಣ್ಣದಿಂದಲೇ ಪ್ರಾರಂಭ ಮಾಡಿಕೊಂಡು ಬರಬೇಕು ಅಂತ ಮನೋಭಾವವನ್ನು ಹಮ್ಮಿಕೊಂಡು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ವಿಶೇಷವಾದ ಮಹತ್ವವನ್ನು ಮನೆಯಲ್ಲಿ ಕೂಡ ಇವತ್ತು ಕೊಡಬೇಕಾಗ್ತದೆ. ಒಬ್ಬರಿಗೊಬ್ಬರು ಸಹಕರಿಸೋ ಅವಕಾಶ ಮಾಡಿ. ನೀವು ಮುಂದಿನ ದಿನ ಡಾಕ್ಟರ್ ಆದರೆ ನೀವು ಉತ್ತಮವಾದ ಡಾಕ್ಟರ್ ಆಗಬೇಕು, ನೀವು ಉತ್ತಮವಾದ ಇಂಜಿನಿಯರ್ ಆಗಬೇಕು, ಉತ್ತಮವಾದ ಅಡ್ವೊಕೇಟ್ ಆಗಬೇಕು. ಯಾವುದೇ ಪ್ರೊಫೆಷನ್ ಆದರೂ ಕೂಡ ಸರ್ವ ಜನರು ಕೂಡ ನಿಮ್ಮನ್ನು ಮೆಚ್ಚುವಂಥ ಒಂದು ವ್ಯಕ್ತಿತ್ವ ನೀವು ಮೈಗೂಡಿಸಿಕೊಂಡು ಬರಬೇಕಾದ್ರೆ ಸಂಕೋಚ ಸ್ವಭಾವವನ್ನು ದೂರ ಇಡುವಂಥ ಕೆಲಸ ಮಾಡಿ. ಸಣ್ಣ ಸಂಕೋಚ ಸ್ವಭಾವ ಯಾರ ತಲೆಯಲ್ಲಿದೆ ನೀವು ಯಾರಿಗೂ ಕೂಡ ದೊಡ್ಡ ಜನ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ನೀವು ಮಾರ್ಕ್ ಬರೆದರೂ ಕೂಡ ದೊಡ್ಡ ಜನ. ಒಬ್ಬನ ಯಶಸ್ವಿ ಆಗಿದ್ದಾಗ ಒಬ್ಬನ ಸಂತೋಷದಲ್ಲಿ ನೀವು ಕೂಡ ಸಂತೋಷ ಪಡಬೇಕು. ಈಗಿನ ಕಾಲಘಟ್ಟ ಅಂತ ಹೇಳಿದರೆ ಒಬ್ಬನ ಸಂತೋಷ ಹಂಚುವುದೇ ಭಾಳ ಕಷ್ಟ. ಇನ್ನು ಅವನ ಕಷ್ಟ ಹಂಚಲಿಕ್ಕೆ ನೀವೆಲ್ಲ ತಯಾರಿರ್ತೀರಾ? ಒಬ್ಬ ಮಾರ್ಕ್ ಬರೆದ್ರೆ ನಿಮ್ಗೆ ಆಗದಿದ್ರೆ ಅವನಿಗೆ ಸಂತೋಷ ಪಡಬೇಕು. ಅವ್ನು ಮಾರ್ಕ್ ಬಿದ್ದಾನೆ, ಪ್ರೈಸ್ ಸಿಕ್ಕಿ ಸ್ಪೋರ್ಟ್ಸಲ್ಲಿ ಪ್ರೈಸ್ ಸಿಕ್ಕಿದ್ರೆ ಅವ್ನಿಗೆ ಸಂತೋಷ ಪಡಬೇಕು. ನಮ್ಮ ಮಕ್ಕಳಿಗೆ, ನಮ್ಮ ದೋಸ್ತಿಗೆ ಒಂದು ಮಾರ್ಕ್ ಸಿಕ್ಕಿದೆ ಅಂತೇಳಿ ಒಂದು ಯಶಸ್ವಿ ಪ್ರಶಸ್ತಿ ಬಂದರೆ ನೀವೆಲ್ಲ ಸಂತೋಷ ಪಡಬೇಕು. ನಮ್ಮ ಮಿತ್ರನಿಗೆ ಒಂದು ಸಿಕ್ಕಿದೆ. ನೀವು ಒಬ್ಬರ ಸಂತೋಷವನ್ನು ಹೇಗೆ ಹಂಚಲಿಕ್ಕೆ ನಿಮ್ಮ ಮನಸ್ಸನ್ನು ಮಾಡ್ತೀರಾ, ಆವಾಗ ಇನ್ನೊಬ್ಬರ ಕಷ್ಟವನ್ನು ಹಂಚುವಂಥ ಮನೋಭಾವ ಇವತ್ತು ಎಲ್ಲರಿಗೆ ಬರುವಂಥ ಅವಕಾಶ ಇವತ್ತು ಆಗ್ತದೆ. ಈ ರೀತಿಯ ಮನೋಭಾವದ ಹಮ್ಮಿಕೊಂಡು ಬರುವಂಥ ಅವಕಾಶ ಆಗಬೇಕು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಕೆಲವೊಂದು ಮೂಲಭೂತ ಸೌಕರ್ಯ ಬೇಡಿಕೆ ಮುಂದಿನ ದಿನ ಹಂತ ಹಂತವಾಗಿ ಆ ಒಂದು ಕೆಲಸ ನಾವು ಇವತ್ತು ಮಾಡ್ತೇವೆ. ನಾನು ಸಚಿವನಾದಾಗ ನನಗೆ ಕೂಡ ಸಮಯ ಅವಕಾಶ ಇರಲಿಲ್ಲ. ಈಗ ಭಾಳ ಸಂತೋಷ, ಪ್ರತಿಭಾಗಿ ಶಾಸಕನಾಗಿ ನಾನಿದ್ದೆ. ಏನಲ್ಲಿ ಕೆಲಸ ಆಗಬೇಕಾ ಹಂತ ಹಂತವಾಗಿ ಅದನ್ನು ಮಾಡಿಸ್ಕೊಂಡು ವ್ಯವಸ್ಥೆ ನಾವು ಇವತ್ತು ಮಾಡ್ತೇವೆ. ನೀವು 100ಕ್ಕೆ 100 ಇವತ್ತು ಸಲ ಮಾರ್ಕ್ ಪಡೆಯುವಂಥ ಅವಕಾಶ ಇವತ್ತು ಎಲ್ಲರೂ ಕೂಡ ಮಾಡಬೇಕಂತ ಕೂಡ ನಾನು ನಿಮ್ಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವೇನು ಟೆನ್ಷನ್ ಮಾಡಬೇಡಿ. ನಾವು ಸರ್ಕಾರ ಶಾಲೆಯಲ್ಲಿದ್ದೇವೆ, ಬೇರೆಯವ್ರ ಖಾಸಗಿ. ನನ್ನ ಮಗಳು ಕೂಡ ಸರ್ಕಾರಿ ಶಾಲೆಗೆ ಹೋಗೋದು. ಅವರು ಕೂಡ ಮಧ್ಯಾಹ್ನದ ಬಿಸಿ ಊಟ ಮಾಡೋದು ಏನು ವಿಚಾರ ಇಲ್ಲ. ಸರ್ಕಾರಿ ಶಾಲೆಗೆ ಹೋಗುವಂಥ ಸಂದರ್ಭ. ಬಿಸಿ ಊಟಕ್ಕೆ ಈ 3 ಫ್ಲೋರ್ ಗ್ರೌಂಡ್ ಫ್ಲೋರಿಗೆ ಬಂದು ಹೋಗಬೇಕು ಇದರಲ್ಲಿ. ಅದಲ್ಲದೆ ಅವ್ರಿಗೆಲ್ಲಿ ತಿಂಗಳಿಗೆ 10 kg ಒಂದು ಬ್ಯಾಗಲ್ಲಿ ಕೊಡ್ತಾರೆ. ಅದನ್ನು ಕೂಡ ತಗೊಂಡಲ್ಲಿ ಹಾಸ್ಟೆಲಿಗೆ ಬಡ ಮಕ್ಕಳಿದ್ದಾರೆ, ಆ ಹಾಸ್ಟೆಲಿಗೆ. ಸೊ ಯಾವುದೊಂದು ಇದಿಲ್ಲದೆ ನೀವು ಇಲ್ಲಿ ಸ್ವಲ್ಪ ಉತ್ತಮವಾದ ವ್ಯವಸ್ಥೆ ಅದು ಕೂಡ ಇದೆ, ಅಲ್ಲಿ ಇಷ್ಟು ಕೂಡ ವ್ಯವಸ್ಥೆ ಇಲ್ಲ. ಯಾಕಂತ ಹೇಳಿದರೆ ಶಿಕ್ಷಣ ಜೊತೆಯಲ್ಲಿ ಸಮಾಜದಲ್ಲಿ ಹೇಗೆ ಬದುಕಬೇಕಂತ ಹೇಳಿ ಅದನ್ನು ಸಣ್ಣದಿಂದಲೇ ತಯಾರು ಮಾಡಿಕೊಂಡು ಬರುವಂಥ ವಾತಾವರಣ. ನಿಮಗೆ ದೇವರು ಇವತ್ತೆಲ್ಲ ಸ್ವರ್ಣ ಅವಕಾಶವನ್ನು ಕೊಟ್ಟಿದ್ದಾನೆ. ಕಷ್ಟ ಸುಖ ಎಲ್ಲ ಅರ್ಥ ಮಾಡಿಕೊಂಡು ಎಲ್ಲ ಜೊತೆ ಬೆರೆತುಕೊಂಡು ಸರ್ಕಾರಿ ಶಾಲೆಗೆ ಬಂದು ನೀವು ಬಹುಶಃ ಫಸ್ಟ್ PUC ಸೆಕೆಂಡ್ PUC ಮಾರ್ಕ್ ಪಡೆದು ಸ್ವಲ್ಪ ಮುಂದೆ ಹೋದರೆ ಮತ್ತೆ ನಿಮ್ಮ ಯಶಸ್ಸನ್ನು ಯಾರಿಂದಲೂ ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿತ್ವ ಈ ಕಾಂಪೌಂಡ್ ವಾಲ್ ನಿಮಗೆ ಸಿಕ್ಕಿದಂತ ಹೇಳಲಿಕ್ಕೆ ನಾನು ಇವತ್ತು
ಬಯಸ್ತೇನೆ. ಅದಕ್ಕಾಗಿ ನೀವು ಹೆತ್ತವರು ಸಂಪೂರ್ಣ ಶಿಕ್ಷಕರಿಗೆ ಕೊಡಿ, ಮಕ್ಕಳಿಗೆ ಸಂಪೂರ್ಣವಾದ ಪ್ರೋತ್ಸಾಹ ಕೊಡಿ. ಇವತ್ತು ನಮ್ಮ ಈ ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ನೀವು 50 ವರ್ಷದ ಭವಿಷ್ಯದ ಶಿಕ್ಷಣ ಆಲೋಚನೆ ಮಾಡೋ ಜೊತೆಯಲ್ಲಿ ನಮ್ಮ ಹಿಂದಿನ 50 ವರ್ಷ ಸಂಸ್ಕೃತಿಯನ್ನು ಕೂಡ ಯಾರು ಕೂಡ ಮರೆಯದಂಥ ಒಂದು ಅವಕಾಶ ಅಂಥವೆಲ್ಲ ಮೈಗೂಡಿಸಿಕೊಂಡು ಬರಬೇಕು ಅಂತ ನಾನು ನಿಮಗೆ ಹೇಳಿಕೊಳ್ತಾ, ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾತಾಡೋದು ಅವಕಾಶ ನಾವು ಪಡ್ಕೊಂಡು ಹೇಳಿಕೊಂಡು ನಿಮಗೆಲ್ಲ ನಾನು ಶುಭಾಶಯ ಇವತ್ತು ಸಲ್ಲಿಸಿ ಬಹಳ ಸ್ಪಷ್ಟವಾದ ನಿರ್ಧಾರ ಮುಖಾಂತರ ಒಂದಲ್ಲ ಒಂದು ದಿನ ನಾನು ದೊಡ್ಡ ಜನ ಆಗೇ ಆಗ್ತೇನೆಂದ ತೀರ್ಮಾನ ಅಂತ ಇವತ್ತಿಗೆ ಮಾಡಿದ್ದೀನಿ, ಮಾಡಲೇಬೇಕಂತ ನಾನು ಕೇಳಿಕೊಂಡು ಎಲ್ಲರೂ ಕೂಡ ದೊಡ್ಡ ಸ್ಥಾನಕ್ಕೆ ಅವಕಾಶ ನಿಮಗೆ ಸದಾವಕಾಶ ಈ ದೇಶದಲ್ಲಿ ಇದೆ ಅಂತ ನಾನು ಹೇಳಿ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸಿ ನಮ್ಮ ಶಾಲಾ SDMC ಸದಸ್ಯರಾದ ಮತ್ತು ಶಿಕ್ಷಣ ತಜ್ಞರಾದ ಶ್ರೀಯುತ ಉಮೇಶ್ ಉಚ್ಚಿಲ್ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಸದಾ ಹಾಜರಿದ್ದು ನಮ್ಮನ್ನು ಪ್ರೋತ್ಸಾಹಿಸುವವರು. ಈ ಪ್ರದೇಶದಲ್ಲಿ ತರಗತಿ ಕೊಠಡಿಯೊಳಗೆ ಪಾಠದ ಶಿಕ್ಷಕರು ಮಾಡಿದ್ರೆ ತರಗತಿ ಹೊರಗಡೆ ಹಲವಾರು ಪಠ್ಯೇತರ ಚಟುವಟಿಕೆಗಳಿಗೆ ಉಮೇಶ್ ಅಂದ್ರೆ ಎಲ್ಲರಿಗೂ ತಿಳಿದಿರುವರು. ಅಲ್ಲ ಸರ್, ಈಗ UR ಅಕಾಡೆಮಿ ಆಫ್ ಸಾಕರ್ಸ್ ಅಂತ ಮಾಡ್ಕೊಂಡಿದ್ದಾರೆ. UR ಅಕಾಡೆಮಿ ಆಫ್ ಸಾಕರ್ಸ್ ಮಾಡ್ಕೊಂಡಿದ್ದಾರೆ. ಹಲವಾರು ರೀತಿಯಲ್ಲಿ ಪಠ್ಯ ಚಟುವಟಿಕೆಗಳನ್ನು ಸಹಕರಿಸ್ತಾ ಬಂದವರು ಇವರು. ನಮ್ಮ ಶಾಲೆಗೆ ಕಳೆದ ಹಲವಾರು ವರ್ಷಗಳಿಂದ ಪ್ರತಿ ವರ್ಷ 25,000 ರೂಪಾಯಿಗಳಿಂದ ಅನುದಾನವನ್ನು ನೀಡಿ ಚಟುವಟಿಕೆ ಇದನ್ನು ನಾವು ಇಲ್ಲಿಯೂ ನಿಮಗೆ ಅನೌನ್ಸ್ ಮಾಡಲಿಲ್ಲ, ಇಲ್ಲಿಯೂ ಅದು ಬೆಲೆ ಬರಲಿಲ್ಲ. ಅದನ್ನು ಈ ಬಾರಿ ಈ ವೇದಿಕೆಯಲ್ಲಿ ನಮ್ಮ ಶಾಲಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಯುಟಿಕಾದ ಕೃಷ್ಣಘಟ್ಟಿ ಹಾಗೂ ಮುಖ್ಯೋಪಾಧ್ಯಾಯರ ಸಮಕ್ಷಮದಲ್ಲಿ ಸುಮಾರು 25,000 ರೂಪಾಯಿಯ ಚೆಕ್ ಅನ್ನು ಹಸ್ತಾಂತರಿಸಿದ್ದಾರೆ. ಮತ್ತು ಮಕ್ಕಳ ಹೆತ್ತವರ ಮತ್ತು ವಿದ್ಯಾಭಿಮಾನಿಗಳ ಪರವಾಗಿ ಅವರಿಗೆ ಶಿಕ್ಷಕರ ದಿನಾಚರಣೆಯ ಶುಭ ಹಾರೈಕೆಗಳನ್ನು ಈ ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೇವೆ. ಹೆತ್ತವರು, ನಮ್ಮದು ಸರಕಾರಿ ಪ್ರೌಢಶಾಲೆ. ನಾವೆಲ್ಲ ದೇಶ ಭಾಷೆಯಲ್ಲಿ ಇಲ್ಲಿ ನಮ್ಮ ಮಕ್ಕಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಆದರೆ ಈ ದೇಶ ಭಾಷೆ ಅಂದರೆ ಕನ್ನಡದಲ್ಲಿ ದೇಶ ಭಾಷೆ ಅಂತ ನಾನು ದೇಶ ಭಾಷೆ ನಮ್ಮ ಊರಿನ ಭಾಷೆ ನಮ್ಮ ಭಾಷೆ ನಮ್ಮ ಮಕ್ಕಳು ಕನ್ನಡದಲ್ಲಿ ಕಲಿಯುತ್ತಿದ್ದಾರೆ ಅನ್ನೋ ಮಟ್ಟಿಗೆ ನಿಮ್ಮಲ್ಲಿ ಯಾವುದೇ ರೀತಿಯ ಕೀಳರಿಮೆ ಇರಬಾರದು. ಒಂದು ನಿಮಗೆ ವಿಶೇಷವಾಗಿ ಹೇಳ್ತಾ ಇದ್ದೇನೆ, ಹೆತ್ತವರಿಗೆ ನಿಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಡುತ್ತಿರುವಂಥ ನಮ್ಮ ಶಾಲೆಯ ಎಲ್ಲ ಅಧ್ಯಾಪಕರು ಅತ್ಯಂತ ನುರಿತ ಮತ್ತು ಹಿರಿಯ ಶ್ರೇಣಿಯ ಅಧ್ಯಾಪಕರು. ಈಗಾಗಲೇ 8 ಮಂದಿ ಅಧ್ಯಾಪಕರಲ್ಲಿ 3 ಮಂದಿ ಅಧ್ಯಾಪಕರು ಮತ್ತು ಪದೋನ್ನತಿ ಅಂದರೆ ಮುಖ್ಯೋಪಾಧ್ಯಾಯರಾಗಿ ಬೇರೆ ಶಾಲೆಗೆ ಹೋಗುವಂಥ ಅಧ್ಯಾಪಕರು. ಈಗ ಸರ್ಕಾರಿ ನಿಯಮದಂತೆ ಅವರ ಪದೋನ್ನತಿ ಆದರೆ ಅವರಲ್ಲಿ ಬಹುಶಃ 2-3 ಮಂದಿ ಮುಖ್ಯೋಪಾಧ್ಯಾಯರಾಗಿ ಶಾಲೆಗೆ ಹೋಗುವುದು. ಆದರೆ ಸುಮಾರು ಅಂದರೆ ಅವರು ಸರಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಆಯ್ಕೆ ಆಗಬೇಕಾದ್ರೇ ಅವರ ಅತ್ಯುತ್ತಮ ಅವರ ಏನು ವಿದ್ಯಾಭ್ಯಾಸದ ವೇಳೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಾಗಿದ್ದರಿಂದ ಅವರು ಸರಕಾರಿ ಶಾಲೆಯಲ್ಲಿ ನೌಕರಿಗೆ ಇವತ್ತು ಸರಕಾರಿ ನೌಕರಿ ಸಿಕ್ಕೋದು ಕೂಡ ಎಷ್ಟು ಕಷ್ಟ ಇದೆ ಅಂತ ಗೊತ್ತು. ಅಂಥ ಅತ್ಯುತ್ತಮ ಅಧ್ಯಾಪಕರು ಎಲ್ಲರಿಗೂ ಸುಮಾರು 15ರಿಂದ 20 ವರ್ಷಗಳ ಬೋಧನಾ ಅನುಭವ. ಆ ಮೂಲಕ ನಿಮ್ಮ ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ಸಿಗ್ತದೆ ಅನ್ನೋದಕ್ಕೆ ಬಹಳ ಸಂತೋಷ. ಆದರೆ ಶಿಕ್ಷಣ ಎನ್ನುವುದು ಬರೀ ಅಧ್ಯಾಪಕರ ಒಬ್ಬರ ಪ್ರಕ್ರಿಯೆ ಅಲ್ಲ, ಇದು ನಾವು ಅಡಿಗೆ ಮಾಡಿದಾಗ. ಹಾಗೆ ಶಿಕ್ಷಣದಲ್ಲಿ ಕೂಡ ಪಾತ್ರೆ ಮತ್ತು ಅಡುಗೆ ಸರಿಯಾಗಿರಬೇಕಾದ್ರೆ ಅಧ್ಯಾಪಕರು, ವಿದ್ಯಾರ್ಥಿಗಳು, ಹೆತ್ತವರು ಈ ಮೂವರು ಅದರ ನಮ್ಮ ಒಲೆಯ ಅಡಿಗಲ್ಲಾದರೆ ಮೂವರು ಸರಿಯಾಗಿ ಅದರಲ್ಲಿ ಕೈ ಜೋಡಿಸಿದರೆ ಮಾತ್ರ ಅಡುಗೆ ಸರಿಯಾಗಿ ಆಗ್ತದೆ. ಯಾರನ್ನೆಲ್ಲ ಹೇಳ್ತೀನಿ, ಅಧ್ಯಾಪಕರ ಜೊತೆ 3 ಕಲ್ಲಿಡ್ತೇವೆ. ನಾವು ಒಲೆ ಮಾಡುವಾಗ 3 ಕಲ್ಲಿಡ್ತೇವೆ. ಆ 3 ಕಲ್ಲು ಎಲ್ಲ ಭಾರವನ್ನು ಸಮಾನವಾಗಿ ಹಂಚಿಕೊಳ್ಬೇಕು. ಆಗ ಮಾತ್ರ ಸರಿಯಾದ ಅಡುಗೆ ಮಾಡಲಿಕ್ಕೆ ಆಗುವುದು. ಆದ್ದರಿಂದ ಅಧ್ಯಾಪಕರು
ಹೆತ್ತವರು ವಿದ್ಯಾರ್ಥಿಗಳು ಸೇರಿಕೊಂಡಾಗ ಮಾತ್ರ ಸರಿಯಾದ ಅಡುಗೆ ಆಗ್ತದೆ. ಆದ್ದರಿಂದ ಇದರಲ್ಲಿ ಬರೀ ಅಧ್ಯಾಪಕರ ಪಾತ್ರ ಅಲ್ಲ ಮತ್ತು ವಿದ್ಯಾರ್ಥಿಗಳ ಪಾತ್ರ ಮಾತ್ರ ಅಲ್ಲ, ಹೆತ್ತವರಾದ ನಿಮ್ಮ ಪಾತ್ರವು ಅಷ್ಟೇ ಮುಖ್ಯ. ನಿಮ್ಮ ಮಗು ಶಾಲೆಯಲ್ಲಿ ಏನು ಮಾಡ್ತದೆ, ಅವನ ಹತ್ರ ನೀವು ಶಾಲೆಯಲ್ಲಿ ಅವನು 8 ಗಂಟೆ, ಇಲ್ಲಿ ಸುಮಾರು 7-8 ಗಂಟೆ ಸಮಯವನ್ನು ಕಳೀತಾನೆ. ಅವನು ಹೇಗೆ ಕಳೆದಿದ್ದಾನೆ ಅಂತ ನೀವು ಹೆತ್ತವರು, ತಂದೆ ತಾಯಿಗಳು ಅವನಲ್ಲಿ ಒಂದು ಮಾತು ಪ್ರತಿದಿನ ಕೇಳಿದರೆ ಶಿಕ್ಷಣ ಪರಿಪೂರ್ಣವಾಗ್ತದೆ. ಅವನು ಬರ್ತಾನೆ, ಹೋಗ್ತಾನೆ, ಊಟ ಮಾಡ್ತಾನೆ, ಬ್ಯಾಗ್ ತಗೊಂಡು ಹೋಗ್ತಾನೆ, ಅಷ್ಟೇ. ನೀವು ಅಷ್ಟನ್ನೇ ಮಾತ್ರ ಮಾಡಿದರೆ ನೀವು ನಿಮ್ಮ ಮಗು 8 ಗಂಟೆಯನ್ನು ನಿಮ್ಮಿಂದ ದೂರವಾಗಿ ಕಳೆದಿದ್ದಾನೆ, ಹೇಗೆ ಕಳೆದಿದ್ದಾನೆ ಅಂತ ನೀವು ಚಿಂತನೆ ಮಾಡಿದರೆ ಆಗ ಪರಿಪೂರ್ಣವಾದ ಶಿಕ್ಷಣದ ಬಗ್ಗೆ ನಿಮ್ಮ ಕಾಳಜಿ, ಆ ಮಗುವಿಗೂ ನಾನು ಏನು ಮಾಡಬೇಕು, ಯಾಕೆ ಮಾಡಬೇಕು ಅನ್ನುವ ಅವನು ಚಿಂತನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಬರೀ ಅವರಿಗೆ ಪುಸ್ತಕ, ಬಟ್ಟೆ, ಊಟ ಅವರಿಗೆ ಬೇಕಾದಂಥ ವಸ್ತುಗಳನ್ನು ಪೂರೈಸುವುದು ಮಾತ್ರ ನಿಮ್ಮ ಕರ್ತವ್ಯ ಅಲ್ಲ. ಆದ್ದರಿಂದ ಮಗು ಶಿಕ್ಷಣವನ್ನು ಸರಿಯಾಗಿ ಪಡಿಬೇಕಾದರೆ ಅದರಲ್ಲಿ ಹೆತ್ತವರ ಪಾಲು ಅಷ್ಟೇ ಮುಖ್ಯ. ನನ್ನ ಊರು, ನನ್ನ ಊರಿನ ಶಾಲೆ, ನನ್ನ ಊರಿನ ಮಕ್ಕಳು. ಯಾಕಂತ ಹೇಳಿದ್ರೆ ನನಗೆ ಗೊತ್ತಿದೆ, ಹೆಚ್ಚಿನ ಹೆತ್ತವರು ನೀವೆಲ್ಲ ಇಷ್ಟಪಡ್ತೀರಿ ಇಂಗ್ಲೀಷ್ ಶಾಲೆಗೆ ಕಳಿಸ್ಬೋದಾಗಿತ್ತು, ಆದರೆ ಅಷ್ಟು ಹಣ ಕಟ್ಟಬೇಕಲ್ಲ ಅಂತ. ಸರ್ಕಾರಿ ಶಾಲೆ ಬಹಳ ಉಚಿತವಾದ ಶಿಕ್ಷಣ ಸಿಗ್ತದೆ. ಅದಕ್ಕೆ ಪೂರಕವಾಗಿ ಸರ್ಕಾರವು ತನ್ನ ನೀತಿಯಂತೆ ಬಡವರಿಗೆ ಶಿಕ್ಷಣ ಸುಲಭ ರೀತಿಯಲ್ಲಿ ಶಿಕ್ಷಣ ಸಿಗಬೇಕು, ಉತ್ತಮವಾದ ಶಿಕ್ಷಣ ಸಿಗಬೇಕಂತ ಒಳ್ಳೆಯ ಶಾಲೆಯನ್ನು, ಒಳ್ಳೆಯ ಶಾಲಾ ಕಟ್ಟಡಗಳನ್ನು, ಕುರ್ಚಿ ಮೇಜುಗಳನ್ನು ಮತ್ತು ಕಟ್ಟಡವನ್ನು ಎಲ್ಲ ಒದಗಿಸಿಕೊಟ್ಟು ಆ ಶೈಕ್ಷಣಿಕ ವಾತಾವರಣವನ್ನು ಪೂರ್ತಿಗೊಳಿಸಲಿಕ್ಕೆ ಮಕ್ಕಳಿಗಾಗಿ ಯೂನಿಫಾರ್ಮ್, ನಿಮ್ಮಲ್ಲಿ ಒಂದು ವೇಳೆ ನಿಮ್ಮ ಬಡತನ ಇದ್ದರೆ ನಿಮ್ಮ ಊಟ ಸಿಕ್ಕದಿರುವಂಥ ಬೇಕಾದಂಥ ಪೌಷ್ಟಿಕವಾದ ಆಹಾರ ಸಿಕ್ಕದಿರಲಿ ಅಂತ ಹೇಳಿಕೊಂಡು ಹಾಲು, ಊಟ, ಪುಸ್ತಕ, ನಿಮ್ಮ ಮಕ್ಕಳಿಗೆ ಬೇಕಾದ ಬಟ್ಟೆ, 8ನೇ ತರಗತಿಗೆ ದಾಖಲಾಗುವಾಗ ಸೈಕಲ್ಲು, ಇಷ್ಟೆಲ್ಲ ವಸ್ತುಗಳನ್ನು ಕೊಟ್ಟು ನಿಮ್ಮ ಮಗು ಶೈಕ್ಷಣಿಕವಾಗಿ ಯಾವುದೇ ರೀತಿ ಕುಂದು ಆಗಬಾರ್ದು ಅನ್ನೋ ರೀತಿಯಿಂದ ಸರ್ಕಾರ ಕೂಡ ತನ್ನ ನೀತಿಯನ್ನು ಬದಲಿಸಿಕೊಂಡಿದೆ. ಅದರ ಪೂರ್ಣ ಉಪಯೋಗವನ್ನು ಪಡೆಯಬೇಕಾದ್ದು ನಮ್ಮ ಜವಾಬ್ದಾರಿಯೂ ಹೌದು. ಅದರ ಪೂರ್ಣ ಉಪಯೋಗವನ್ನು ಪಡೆಯಬೇಕಾದ್ದು ಜವಾಬ್ದಾರಿ ಕೂಡ ಹೌದು. ಯಾಕಂತೇಳಿ ಸರ್ಕಾರದ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಹೇಳೋದು ಮಾತ್ರ ಅಲ್ಲ, ಸಿಕ್ಕಿದ್ದನ್ನು ಸರಿಯಾಗಿ ನಾವು ಉಪಯೋಗಿಸಿದ್ದೇವೋ, ಉತ್ತಮ ಅಧ್ಯಾಪಕರನ್ನು ಕೊಟ್ಟಿದ್ದಾರೆ, ಆ ಅಧ್ಯಾಪಕರು ಕಲಿಸುವಂತಹ ಪಾಠಗಳನ್ನು ನಮ್ಮ ಮಕ್ಕಳು ಸರಿಯಾಗಿ ಕಲಿತಿದ್ದಾರಾ, ಇದರ ಬಗ್ಗೆ ಹೆತ್ತವರಿಗೆ ಚಿಂತನೆ ಇದ್ದಾಗ ಮಾತ್ರ. ಆದರೆ ಇನ್ನು ನಮಗೆ ಕೆಲವು ನ್ಯೂನತೆಗಳಿವೆ. ಸರ್ಕಾರ ವಿದ್ಯೆ ಕೊಡ್ತದೆ, ಪುಸ್ತಕ ಕೊಡ್ತದೆ, ಎಲ್ಲ ಕೊಡ್ತದೆ. ಆದರೆ ಮಗುವಿನ ಶಿಕ್ಷಣ ಅಂತ ಹೇಳಿದರೆ ಬರೀ ಪುಸ್ತಕದ ಶಿಕ್ಷಣ ಮಾತ್ರ ಅಲ್ಲ. ಮಗುವಿನ ಬೆಳವಣಿಗೆಯಲ್ಲಿ, ಯಾಕಂತ ಅದು ಮಗು ಬೆಳೆಯುವಂಥ ವಯಸ್ಸಿನಲ್ಲಿ ಮಾನಸಿಕ ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣ ಕೂಡ ಅಷ್ಟೇ ಮುಖ್ಯ. ಆದರೆ ಅದಕ್ಕೆ ಬೇಕಾದ ಯಾವುದೇ ವ್ಯವಸ್ಥೆಗಳು, ಯಾಕಂತ ಹೇಳಿದರೆ ನಿಮ್ಮ ಮಕ್ಕಳು ಕೊಟ್ಟಿರುವ ಫೀಸಿನಲ್ಲಿ ಒಂದು 4 ಬಾಲ್ ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಯಾವುದೇ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಯಾರು ಭರಿಸಬೇಕು? ನೀವು ಹೇಳ್ತೀರಿ ಬೇರೆ ಶಾಲೆಗಳು ಒಳ್ಳೆದಿದೆ, ಅಲ್ಲಿ ಅಂಥ ಕಾರ್ಯಕ್ರಮ ಇದೆ, ಇಲ್ಲಿ ಇಂಥ ಕಾರ್ಯಕ್ರಮ ಇದೆ, ನಮ್ಮಲ್ಲಿ ಇಂಥದ್ದು ಇಲ್ಲ, ಪಾಠ ಮಾಡೋದು ಹೋಗೋದು ಬರೋದು ಅಂತೇಳಿ. ಆದರೆ ಆ ವ್ಯವಸ್ಥೆ ಬೇರೆ ಶಾಲೆಗಳಲ್ಲಿ, ಪ್ರೈವೇಟ್ ಶಾಲೆಗಳಲ್ಲಿ ಇರುವಂಥ ಮಕ್ಕಳ ಚಟುವಟಿಕೆಗಳಿಗೆ ಮಗುವನ್ನು ಬರೀ ದೈಹಿಕವಾಗಿ ಬೆಳೆಸೋದು ಮಾತ್ರ ಮುಖ್ಯ ಅಲ್ಲ, ಅದರ ಮಾನಸಿಕ ಚಟುವಟಿಕೆಗಳಿಗೂ ಕೂಡ ಬೇಕಾದಂಥ ಆಸ್ಪದವನ್ನು ಕೊಡಬೇಕು. ಅದಕ್ಕಾಗುವ ಸಣ್ಣ ಖರ್ಚು ವೆಚ್ಚಗಳಿಗೆ ನೀವು ಸ್ಪಂದಿಸಬೇಕು. ನನ್ನಿಂದ ಆದ ಒಂದು ಕಿರುಕಾಣಿಕೆಯನ್ನು ನಾನು ಕೊಟ್ಟಿದ್ದೇನೆ ಅಷ್ಟೇ. ನೀವು ಸ್ಪಂದಿಸಿದಾಗ ಆ ಕಿರುಕಾಣಿಗೆ ಸಮರ್ಥವಾಗಿ ಉಪಯೋಗ ಆಗ್ತದೆ. ನೀವು ಸ್ಪಂದಿಸಬೇಕು. ಬರೀ ಪಾಠ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆಗಳು, ಮಕ್ಕಳಿಗೆ ಇಲ್ಲಿ ಸ್ಟಿಚಿಂಗ್ ಇದೆ, ಕ್ರೀಡಾ ಚಟುವಟಿಕೆ, ಅದಕ್ಕೆ ಬೇರೆ ಅಧ್ಯಾಪಕರಿದ್ದಾರೆ. 2 ವಿಭಾಗದಲ್ಲಿ ಅದು ಸರ್ಕಾರಿ ಶಾಲೆ ಆದರೂ ಇಂಥ ವ್ಯವಸ್ಥೆ ಇರುವುದು ನಮ್ಮ ಈ ಶಾಲೆಯ ಸೌಭಾಗ್ಯ ಅಂತ ಹೇಳಬೇಕು. ಯಾಕಂದರೆ ವೃತ್ತಿ ಶಿಕ್ಷಣಕ್ಕೊಬ್ಬರು ಶಿಕ್ಷಕರಿದ್ದಾರೆ, ಮತ್ತು ಕ್ರೀಡೆಗೊಬ್ಬರು ಶಿಕ್ಷಕರಿದ್ದಾರೆ. ಅದನ್ನೆಲ್ಲ ನೀವು ಉಪಯೋಗಿಸ್ಕೋಬೇಕು. ಮತ್ತು ಇದಲ್ಲದೆ
ಬೇರೆ ಪಠ್ಯೇತರ ಚಟುವಟಿಕೆ, ಹಾಡು, ನೃತ್ಯ ಅಥವಾ ನಾಟಕ, ಇಂಥ ಚಟುವಟಿಕೆಗಳಲ್ಲೂ ಅಂಥ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ಮಾತ್ರ ನಿಮ್ಮ ಮಗುವಿನ ಪರಿಪೂರ್ಣ ಬೆಳವಣಿಗೆ ಸಾಧ್ಯ ಆಗ್ತದೆ. ಅದನ್ನು ನೀವು ಶಾಲೆಯ ಜೊತೆ ಅಧ್ಯಾಪಕರ ಜೊತೆ ಸಂಪರ್ಕ ಸಾಧಿಸುವ ಮೂಲಕ ನೀವು ಸಾಧಿಸಬೇಕು. ಇದಕ್ಕಾಗಿ ಇದನ್ನು ಭರಿಸಲಿಕ್ಕೆ ಸಣ್ಣ ಕಿಂಚಿತ್ ಇದನ್ನು ನಾನು ಕೊಟ್ಟು ಶಾಲೆಯನ್ನು ದತ್ತು ಸ್ವೀಕಾರ ಮಾಡಿರೋದು ಉದ್ದೇಶ. ಇದು ನಂದು ಕೂಡ ದುಡಿದ ಹಣನೇ, ನಾನೇನು ಮರಬಳಿಸಿದವನಲ್ಲ. ನಾನು ಬೇರೆ ಬೇರೆ ರೀತಿಯಲ್ಲಿ, ಯಾಕಂದರೆ ನಾನು ಅಧ್ಯಾಪನ ಮಾಡೋದು ಕ್ರೀಡೆಯಲ್ಲಿ. ನಾನು ಕ್ರೀಡಾಳು ದೊಡ್ಡ ಕ್ರೀಡಾಳೂ ಅಲ್ಲ, ಕ್ರೀಡೆ ನನ್ನ ಕ್ಷೇತ್ರವೂ ಅಲ್ಲ. ಆದರೆ ಅದರ ಮೇಲಿನ ಆಸಕ್ತಿಯಿಂದ ನಾನು ದುಡಿದು ತಂದು ಕೊಡುವಂಥ ಹಣ, ಆ ಹಣವನ್ನು ನಿಮ್ಮ ಮಕ್ಕಳು ನೀವುಗಳೆಲ್ಲ ಸೇರಿ ಸರಿಯಾಗಿ ಉಪಯೋಗಿಸಬೇಕು. ಇದು ನನ್ನ ಆಶಯ ಮುಖ್ಯವಾಗಿ. ಮತ್ತು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಇತರ ಯಾವುದೇ ಪ್ರೈವೇಟ್ ಶಾಲೆಯ ಮಕ್ಕಳ ಅಥವಾ ದೊಡ್ಡ ದೊಡ್ಡ ಹೆಸರು ಹೋದಂಥ ಶಾಲೆಗಳ ಮಕ್ಕಳಿಗಿಂತ ಯಾವುದೇ ರೀತಿಯಲ್ಲಿ ವಂಚಿತರಾಗಬಾರದು. ಜನಸಾಮಾನ್ಯ ಮಕ್ಕಳು, ನಮ್ಮ ಹಳ್ಳಿಯ ಮಕ್ಕಳು ಯಾವುದೇ ಶಿಕ್ಷಣದ ಎಲ್ಲ ಫಲಾನುಭವಗಳಿಂದ ವಂಚಿತರಾಗಬಾರದು ಅನ್ನೋ ಉದ್ದೇಶದಿಂದ ಈ ಶಾಲೆಯನ್ನು ಕಳೆದ ಹಲವಾರು ವರ್ಷಗಳಿಂದ ದತ್ತು ಸ್ವೀಕಾರ ಮಾಡುತ್ತಾಗಬೇಕಾಗ್ತದೆ. ಯಾಕಂದರೆ ಉಮೇಶ್ ಅಣ್ಣನವರ ತಂದೆ ನಾರಾಯಣ ಮಾಸ್ಟರ್ ಅಂದರೆ ಮುಲ್ಕಿ ಯಜಮಾಡಿಯಲ್ಲಿ ಬಹಳಷ್ಟು ಒಬ್ಬ ಗೌರವಾನ್ವಿತ ಶಿಕ್ಷಕ. ಅವರು ಯಜಮಾಡಿಯಲ್ಲಿ ಸ್ವಂತ ಸ್ಕೂಲಲ್ಲೇ ಎಲ್ಲ ದಾನಿಗಳ ಸಹಾಯದಿಂದ ಅವರು ಅದರ ಮುಂದಾಳತ್ವವನ್ನು ವಹಿಸಿ ಕಟ್ಟಿದಂತಹ ಒಬ್ಬ ವ್ಯಕ್ತಿ ನಮ್ಮ ಉಮೇಶ್ ಅಣ್ಣವರ ತಂದೆ. ಹಾಗೆ ಅವರನ್ನು ಈಗ ಹೋದರೂ ಸಹ ಅಲ್ಲಿಗೆ ಅವರ ಊರಿನ ದೊಡ್ಡ ಒಂದು ಗಣ್ಯ ಹಾಲು ಅಂತ ಹೇಳಿ ಎಲ್ಲರೂ ಅವರನ್ನು ಈಗ ಸಹ ಅಭಿನಂದಿಸ್ತಾರೆ. ಅದೇ ಪ್ರಕಾರ ಈ ಉಮೇಶ್ ಅಣ್ಣವರು ಸಹ ನಮ್ಮ ಈ ಶಾಲೆಗೆ ಅವರ ಅಪ್ಪ ಮಾಡಿದಂತಹ ಅವರು ಎಂತ ಎಲ್ಲ ಮಾಡಿದ್ದಾರೆ ಆ ಪ್ರಕಾರವೇ ಅವರು ಸಹ ಎಲ್ಲರಿಗೂ ಸಹಾಯ ಮಾಡುತ್ತಾ ಇನ್ನಿತರ ಈ ಅಕಾಡೆಮಿ ಅಂತ ಹೇಳಿ ಒಂದು ಸಮಸ್ಯೆ ಮಾಡಿ ಅವರು ಎಲ್ಲರನ್ನೂ ಸಹ ಒಂದು ಮಕ್ಕಳಲ್ಲಿ ಈ ಫುಟ್ಬಾಲ್ ಗೇಮ್ಸ್ ಇಂಥದ್ರಲ್ಲಿ ಸ್ವಂತ ಕೋಚಿಂಗ್ ಕೊಟ್ಟು ಎಲ್ಲರಿಗೂ ಒಳ್ಳೆಯ ಸ್ಟಡಿಯನ್ನು ಕೊಟ್ಟು ಮುಂದೆ ಅವರನ್ನು ಬೆಳೆಯುತ್ತಾ ಈ ಸಣ್ಣ ಮಕ್ಕಳನ್ನು ಹಿಡಿದೆಲ್ಲ ಮಾಡಿ ಇದೆಲ್ಲ ಮಾಡಿದ್ದು ಅವರ ಹಿರಿಯರ ಆ ಘನತೆಗೆ ಅವರು ನೊಂದುಕೊಂಡು ಅವರು ನಡೀತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯ ಅವರ ಮಕ್ಕಳಿಗೂ ಎಲ್ಲರಿಗೂ ಕೊಟ್ಟು ಅವರನ್ನು ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ನಾವೆಲ್ಲರೂ ಅವರಿಗೆ ಪ್ರಾರ್ಥಿಸ್ತೋಣ. ಸೆಪ್ಟೆಂಬರ್ 5ರಂದು ಸರ್ವಪಲ್ಲಿ ರಾಧಾಕೃಷ್ಣ ಅವರು ಭಾರತದ 2ನೇ ಉಪಾಧ್ಯಕ್ಷರಾಗಿ ರಾಷ್ಟ್ರಪತಿಯಾಗಿ ಇದ್ದುಕೊಂಡು 40 ವರ್ಷ ಶಿಕ್ಷಕರಲ್ಲೇ ಆಗಿದ್ದು ಅವರು ತನ್ನ ಸರ್ವಿಸನ್ನು ಮುಗಿಸಿ ಅವರ ಹುಟ್ಟಿದ ಹಬ್ಬವನ್ನು ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯಂದು ಆ ಕಾಲದಿಂದ ಘೋಷಣೆ ಆದಂಥ ಒಂದು ವಿಷಯ. ಇವತ್ತು ಸಾಂಕೇತಿಕವಾಗಿ ಅವರಿಗೆ 5ನೇ ತಾರೀಕಿಗೆ ಇಲ್ಲಿ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಸಿಕ್ಕದ ಕಾರಣ ನಾವಿವತ್ತು 7ನೇ ತಾರೀಕು ಶನಿವಾರ ಈ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದೇವೆ. ಪ್ರಪ್ರಥಮವಾಗಿ ನಾನು ನಮ್ಮ ಶಾಲಾ ಅಧ್ಯಾಪಕ ವೃಂದ, ಇಡೀ ಶಾಲೆ ಅಧ್ಯಾಪಕಿಯರಿಗೂ ಮತ್ತು ನಮ್ಮ ಶಾಲಾ ಎಲ್ಲ SDMC ಅವರಿಗೂ ನಾನು ಮಗದೊಂದು ಅವರಿಗೊಂದು ಅಭಿನಂದನೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದ್ರು. ಅದರೊಟ್ಟಿಗೆ ನಮ್ಮ ಪುಟ್ಟಾಣಿ ಮಕ್ಕಳಾದ ನೀವು ನಿಜವಾಗಿಯೂ ನೀವು ಭಾಗ್ಯವಂತರು ಅಂತ ಹೇಳ್ತಾರೆ. ಇಂಥ ಒಂದು ಉತ್ತಮವಾದ ಶಿಕ್ಷಕರನ್ನು ಪಡೆದುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ 93-94% ತೆಗೆದುಕೊಂಡಂಥ ನಮ್ಮ ಶಾಲೆ ಕಾಲಕ್ರಮ ಇಲ್ಲಿ ಮಕ್ಕಳು ಸ್ಟ್ರೆಂತ್ ಕಮ್ಮಿ ಆದ ಕಾರಣ ನಮಗೆ ಆ ಫಲಿತಾಂಶ ಇನ್ನು ಬಂದು ಒದಗಿಲ್ಲ. ಈಗ ಕೂಡ ಒಂದು 30-33 ಮಂದಿ ಮಕ್ಕಳು ನಮ್ಮ SLCಯಲ್ಲಿ ಇದ್ದಾರೆ. ನಾನು ಬಹಳ ಹೆತ್ತವರಲ್ಲಿ ಒಂದು ವಿನಂತಿ ಮಾಡುವುದೆಂದರೆ ತಾವು ದಯಮಾಡಿ ತಮ್ಮ ಮಕ್ಕಳಿಗೆ ಒಂದು SLCವರೆಗೆ ಅವರಿಗೆ ಚೆನ್ನಾಗಿ ಕಳಿಸಿ. 16 ವರ್ಷ ಕಳೆದ ಮೇಲೆ 17 ಆದ ಮೇಲೆ ಅವನು ನಿಮ್ಮ ಕೈಗೆ ಸಿಕ್ಕುವುದಿಲ್ಲ. ಈಗಲೇ ಅವನ ವಿದ್ಯಾಭ್ಯಾಸ ಬಗ್ಗೆ ಗಮನ ಕೊಡಿ. ಶಿಕ್ಷಕರು ಎಷ್ಟು ನೊಂದುಕೊಳ್ತಾರೆ ಅಂತೇಳಿ ಈಗ ನನಗೆ ಮನಸ್ಸಿಗೆ ತುಂಬ ಬೇಸರವಾಯಿತು. 9ನೇ ಕ್ಲಾಸ್ನ ಮಕ್ಕಳಿಗೆ ಈಗಲೇ ಹೇಳಿದೆ ನಾನು, 2 ವರ್ಷ ನೀವು ಇದ್ದೀರಿ, ನಿಮ್ಮ ಯಾವುದೇ ಒಂದು ಚಟುವಟಿಕೆ ಬೇಡವಾದ ಚಟುವಟಿಕೆ ಮುಖ್ಯ ಶಿಕ್ಷಕರಲ್ಲಿ ನೀವು ವರ್ತನೆ ಮಾಡಿದರೆ ಕಾನೂನು ಅಥವಾ ಕ್ರಮವನ್ನು ಕೈಗೊಳ್ಳುತ್ತೇವೆ. ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ.
ಊಟ ಸಿಗ್ತದೆ, ಬಟ್ಟೆ ಸಿಗ್ತದೆ, ಶೂ ಸಿಗ್ತದೆ, ಸಾಕ್ ಸಿಗ್ತದೆ, ಎಲ್ಲ ಸರ್ಕಾರ ಹುಡ್ತಿರುವಾಗ ನಿಮ್ಮ ನಿರ್ಲಕ್ಷ್ಯ ನನ್ನ ಮುಂದೆ ಇನ್ನೂ ನಡೀಲಿಕ್ಕಿಲ್ಲ. ಖಂಡಿತವಾಗಿ ಹೇಳ್ತೇನೆ ವಿದ್ಯಾರ್ಥಿಗಳೇ, ನೀವು ಎಷ್ಟು ನಿಮ್ಮ ವಿದ್ಯಾಭ್ಯಾಸ ಮುಂದುವರಿಸಿ SSLC ಒಂದು ಪಾಸ್ ಮಾಡಬೇಕಂತ ನಿಮಗೆ ಮಗದನ್ನು ನಿಮಗೆ ಹೇಳ್ತೇನೆ. SSLC ಆದವನೇ ನಾಟ್ ಕ್ವಾಲಿಫೈಡ್ ಅಂದರೆ ನಿಮಗೆ SSLC ಪಾಸ್ ಆದರೆ ಕ್ವಾಲಿಫೈಡ್ ಸರ್ಟಿಫಿಕೇಟ್ ಸಿಗ್ತದೆ. ದೇಶದಲ್ಲಿ ಎಲ್ಲಿಯೂ ಬದುಕಬಹುದು, ಯಾವುದೇ ಒಂದು ಉದ್ಯೋಗಕ್ಕೆ ಹೋಗ್ಬೋದು, ಮುಂದಿನ ಜೀವನ ಮಾಡ್ಬೋದು. ಈಗ ನಮ್ಮ ಮಾಜಿ ಸಚಿವರು, ನಮ್ಮೆಲ್ಲ ಆತ್ಮೀಯರು, ಶಾಲೆಯ ಗೌರವ ಅಧ್ಯಕ್ಷರು ಎಷ್ಟು ನಿಮಗೆ ಒಂದು ಮಾತನ್ನು ಈಗ ವಿವರಿಸಿ ಮಾಡಿದ್ದಾರೆ. ನಾನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಂದರೆ, ಶಿಕ್ಷಕರು ಕೊಡುವಂಥ ಯಾವುದೇ ಒಂದು ಪಾಠವನ್ನು ಅವ್ರು ಬೇರೆ ಏನು ಹೇಳೋದಿಲ್ಲ. ನಾನು ಇವತ್ತೊಂದು 2-3 ಘಟನೆ ಆಯಿತು. ಒಂದು ಹುಡುಗ ವ್ಯಸನ ಕಾರಣ ಬರಲಿಕ್ಕೆ ಕಾರಣ ನಾನು ಏನಂತ ನಿಮಗೆ ಯಾರು ಗೊತ್ತಿಲ್ಲ. ನಮ್ಮ ಶಾಲಾ ಮಕ್ಕಳ ಸ್ಟ್ರೆಂತ್ ಕಮ್ಮಿ ಆದ ಕಾರಣ ತುಂಬ ಮನನೊಂದು ನಾನು ಕೊನೆಗೆ ನನಗೆ ಒಂದು ಅವಕಾಶ ಸಿಕ್ಕಿತ್ತು. ನನ್ನ ಆತ್ಮೀಯ ಅಬ್ಬಾಸ್ ಅವರ ಹತ್ರ ನಾನು ಮಾತಾಡಿದೆ. ಯತೀನ್ ಖಾನ್ ಮಕ್ಕಳಿಗೆ ತಿಳಿದ್ರಿ, ನಿಮ್ಮ ಪ್ರತಿಯೊಬ್ಬರ ಮೊದಲಲ್ಲಿ ಹೋದವರು ನಾನು ಅವರಿಗೆ ಟ್ರೈನಿಂಗ್ ಕೊಡ್ತಿದ್ದೆ ಡಿಸಿಪ್ಲಿನ್ ಬಗ್ಗೆ. ಒಂದು ನಿವೃತ್ತ ಒಂದು ಸೇನಾಧಿಕಾರಿಯಾಗಿ ನಾನು ದೇಶದಲ್ಲಿ ಸರ್ವಿಸ್ ಮಾಡಿ ಎಷ್ಟೋ ಜನರನ್ನು ನೋಡಿರ್ಬೋದು, ಎಷ್ಟು ದೇಶದಲ್ಲಿ ಎಷ್ಟು ಮಂದಿಯನ್ನು ನೋಡಿರ್ಬೋದು, ನೀವು ಅದು ತಿಳಿದಿರ್ಬೋದು. ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ಗಮನ ಕೊಡಿ, ಬೇಡವಾದ ಯಾವ ಕೆಲಸಕ್ಕೆ ಕೈ ಹಾಕಬೇಡಿ. ನಾನು ನೋಡ್ತಾ ಇದ್ದೇನೆ ನಿಮ್ಮ ಚಲನವನ್ನ, ಶಾಲೆಗೆ ಬರ್ತಾ ಇದ್ದೇನೆ. ಆದರೆ ಇವತ್ತೊಂದು ತಂದೆಗೆ, ಒಂದು ಹುಡುಗನ ತಂದೆ 3 ದಿವಸದಿಂದ ಹುಡುಗ ಬರಲಿಲ್ಲ. ತಂದೆಗೆ ಫೋನ್ ಮಾಡುವಾಗ ತಂದೆ ಹೇಳುವ ಮಾತೇನು ಗೊತ್ತಾ, ಅವನು ಹೋಗೋದ್ರಂತೆ, ನಾನೇನು ಮಾಡಬೇಕು? ದಯಮಾಡಿ ಎತ್ತವರೇ, ಯಾವ ವಿದ್ಯಾರ್ಥಿ ಆಗಲಿ, ಅವನ ತಂದೆಯವರಾಗಲಿ, ಅವನ ಪಾಲಕರಾಗಲಿ ಇಂಥ ಮಾತನ್ನು ನನ್ನ ಗಮನಕ್ಕೆ ಹೇಳ್ಬೇಡಿ. ಅದೇ ಒಂದು ಮಾತಿಗೆ ಕಾನೂನಿನಲ್ಲಿ ಕಾನೂನು ಕ್ರಮ ತಗೊಳ್ಳೋಕ್ಕೆ ಸಾಧ್ಯ ಉಂಟು. ಸರ್ಕಾರ ಈಗಿನ ನೀತಿ ವಿದ್ಯಾಭ್ಯಾಸ ಇಲಾಖೆ ಅದರಿಂದ ಕ್ರಮ ತಗೊಳ್ಳೋಕ್ಕಾಗ್ತದೆ. ಒಂದು ಮಾತು ಹೇಳಿದ್ರು, ನನ್ನ ಮಗ ಹೋಗುವುದಿಲ್ಲ, ನೀವೇನು ಮಾಡಿ ಅಂತೇಳಿ. 14 ವರ್ಷದ ಮಕ್ಕಳು, 15 ವರ್ಷದ ಮಕ್ಕಳ ಮೇಲೆ ಸರ್ಕಾರದಲ್ಲಿ ಕಾನೂನಲ್ಲಿ ಏನು ನಾನು ನಿಮಗೆ ಹೇಳ್ತೇನೆ. ತಾವು ದಯಮಾಡಿ ನಿಮ್ಮ ಪ್ರತಿಯೊಂದು ಚಟುವಟಿಕೆಗಳನ್ನು ಚೇಂಜ್ ಮಾಡಿಕೊಳ್ಳಿ. ಇವತ್ತಿನಲ್ಲಿ 8th 9th 10th 3 ವರ್ಷ ನೀವು ನಮ್ಮೊಟ್ಟಿಗೆ ಕಲಿತಿದ್ದೀರಿ. ನಾವು ನಿಮಗೆ ಬೇರೆ ಏನು ಹೇಳೋದಿಲ್ಲ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಮಾತ್ರ ಗಮನ ಕೊಡಿ. ಬದುಕಿ, ದೇವರು ಕೊಟ್ಟ ಆಯುಷ್ಯದ ಬದುಕಿ, ಚೆನ್ನಾಗಿ ಆರೋಗ್ಯವನ್ನು ಇಟ್ಟುಕೊಳ್ಳಿ. ನಿಮ್ಮ ಮುಂದಿನ ಜೀವನ ಒಂದು ಒಳ್ಳೆಯ ರೂಪದೇಶ ಮಾಡಿ. ಆದ್ದರಿಂದ ನಾನು ಈ ಬಗ್ಗೆ ನಿಮಗೆ ಹೆಚ್ಚು ಇನ್ನು ಹೇಳಲಿಕ್ಕಿಲ್ಲ. ನನಗೆ ತುಂಬ ಬೇಸರ ಆಗಿದೆ. ಮತ್ತು ಮಕ್ಕಳು ಅಲ್ಲಿ ಮಾತಾಡುವಾಗ ಒಬ್ಬರು ಕಾರ್ಯಕ್ರಮ ಮುಗಿಯುವಾಗ ಕೈ ಕಟ್ಟುವುದಿಲ್ಲ, ಕೈ ಕಟ್ಟಿ ಕ್ಲಾಪ್ ಕೊಡಬೇಕು. ನಿಮ್ಮ ಕರ್ಕೊಂಡು ಹೋದ ಶಾಲೆಗೆ, ಆನಂದಾಸ ಮಕ್ಕಳ ಶಾಲೆಗೆ ಹೇಗೆ ಕ್ಲಾಪ್ ಕೊಡ್ತಾರೆ? ನಿಮ್ಮ ಪ್ರೋತ್ಸಾಹ ನೋಡಿ ಅವರಿಗೆ ಖುಷಿ ಆಗಬೇಕು. ನೀವು ಸುಮ್ಮನೆ ಬಾಯಿ ಕೈಗೊಂಡು ತಲೆ ಕೈಗೊಂಡು ನೀವು ಕೂತ್ಕೊಳ್ತೀವಿ, ಸರಿಯಲ್ಲದು. ಒಬ್ಬರು ಭಾಷಣ ಮುಗಿಸಿದ್ರು, ಒಬ್ಬರು ಮಾತಾಡಿದ್ರು, ನಿಮ್ಮ ಒಳ್ಳೆಯದಕ್ಕೆ ಮಾತಾಡ್ತಾರೆ. ಹಾಗಾಗಿ ಮಕ್ಕಳೇ, ನಿಮ್ಮ ಬಾಲ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇವತ್ತಿನ ಶಿಕ್ಷಕರ ದಿನಾಚರಣೆ ಎಲ್ಲ ದೇಶಾದ್ಯಂತ ನಡೆಯುವಂಥ ಸಂದರ್ಭದಲ್ಲಿ ನಮಗೆ ಟೈಮ್ ಚೇಂಜ್ ಆಗಿತ್ತು. ನಾವು ಮಾಡಿರ್ತಾರೆ ಎಲ್ಲ ಅಧ್ಯಾಪಕರಿಗೂ ಇವತ್ತು ಸಚಿವರ ಮುಖಾಂತರ ನಾವು ಅಲ್ಲಿ ಒಂದು ಮೆಮೊಂಡಲ್ ಒಂದು ಸ್ಮರಣ ಸಂಚಿಕೆ ಕೊಟ್ಟೆವು. ಯಾಕೆ ಕೊಟ್ಟೆವು? ನಮ್ಮ SDM ಸದಸ್ಯರು ದೊಡ್ಡ ಒಂದು ಮನಸ್ಸು ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿ ನನಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅದಲ್ಲದೆ ಈಗ ನಮ್ಮ ಶಿಕ್ಷಣ ತಜ್ಞರಾದ ಉಮೇಶ್ ಹುಚ್ಚಿರು ಇನ್ನೇ ಪಾಪ ಊಟ ಮಾಡಿದ 2 ಗಂಟೆಗೆ ನನ್ನ ಮನೆಗೆ, ನನಗೆ ಆರೋಗ್ಯದ ಸುಖದ ಕಾರಣ ನಾನು ಮನೆಯಿದ್ದೆ. ಮನೆಗೆ ಬಂದು ಏನೇನು ಕಾರ್ಯಕ್ರಮಗಳು ಮಾಡಬೇಕು, ಏನೇನು ಬೇಕು ಚಿಂತನೆ ಮಾಡಿ ನನ್ನ ಬಗ್ಗೆ ಚರ್ಚೆ ಮಾಡಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಗಳ ಕಾರಣ ಅಂತ ಉಮೇಶ್ ಹುಚ್ಚಿರ ಅವರಿಗೆ, ನನ್ನ ಮಗದೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತಿನ ದತ್ತು ಸ್ವೀಕಾರದ ಸಮಾರಂಭದಲ್ಲಿ ಮಾನ್ಯ ಮಾಜಿ ಸಚಿವರ ನಮ್ಮ ಶಾಲಾ ಗೌರವ ಅಧ್ಯಕ್ಷರಾದ UT ಖಾದರ್ ಕೈಯಿಂದ ಒಂದು 25,000 ರೂಪಾಯಿ ಅನುದಾನವನ್ನು ಅವರು ಶಾಲೆಗೆ ಕೊಟ್ಟಿದ್ದಾರೆ. ಅದು ಹೆಣ್ಮಕ್ಳ ಭಾಗದ ಬಗ್ಗೆ ಹೇಳಿದರು. ಅವರಿಗಿರುವ ಕಾಲೇಜ್, ಅವರ ಮಕ್ಕಳಿಲ್ಲ, ನನ್ನ ಮಕ್ಕಳಿಲ್ಲ, ನಾಗದೊಡ್ಡ ಇಸ್ಮಾಯಿಲ್ ಅವರ ಮಕ್ಕಳಿಲ್ಲ, ಇಸ್ಮಾಯಿಲ್ ಹೆಣ್ಣವರ ಮಕ್ಕಳಿಲ್ಲ. ನಮಗೆ ಏಕೆ ಬೇಕಿದ್ದದು? ನಮ್ಮ ಶಾಲೆ, ನಮ್ಮ ಪರಿಸರ ಹತ್ತದಡಿ ನಾವು ತಲಪಾಡಿಂದ ಇಲ್ಲೆಲ್ಲಗೆ ನಾವು ಪರಿಚಿತರು. ನಿಮ್ಮ ಇಷ್ಟು ಮಕ್ಕಳ ಎಲ್ಲ ತಂದೆಯವರಿಗೆ ನಾನು ಅತಿ ಹತ್ತಿರವಾಗಿದ್ದೇನೆ. ಎಲ್ಲರ ಸಂಪರ್ಕದಲ್ಲಿ ಯತೀನ್ ಖಾನ್ ಅವರಿಗೆ ಮೊದಲನ್ನು ಹೇಳ್ತೇನೆ, ನೀವು ಇಲ್ಲಿಗೆ ಬರಲಿಕ್ಕೆ ಕಾರಣ ಏನಂತ ವಿಷಯ ನಿಮ್ಮ ಶಾಲಾ ಮ್ಯಾನೇಜ್ಮೆಂಟ್ ಬಂದಿದ್ದರು ಮೂಸಕ್ಕುಂಜಿಯವರು, ಅಥವಾ ಕೇಳಿ. ಮೂಸಕ್ಕುಂಜಿ ಬರಲಿಕ್ಕೆ ಯಾಕೆ ಕಾರಣ? ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು. ನೀವು ಎಲ್ಲೆಲ್ಲಿದ್ದೀರಿ, ಇಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ. 25 ವರ್ಷದ ಶಿಕ್ಷಕರು, ಮಮತಾ ಮೇಡಮ್ ಅಂತ, ಸುಧಾ ಮೇಡಮ್ ಅಂತ, ಇಲ್ಲಿರುವ ಎಲ್ಲ ಜ್ಯೋತಿ ಮೇಡಮ್ ಅಂತ, ಶೈಲಜಾ ಮೇಡಮ್ ಅಂತ ಒಳ್ಳೆ ಟೀಚರ್ಸ್, ದೇವಪ್ಪ ಮಾಸ್ಟರು, ನಮ್ಮ ಜಗದೀಶ್ ಮಾಸ್ಟರು, ಇಷ್ಟು ಮೇಧಾವಿಗಳು, ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅವರೆಲ್ಲ. ಆಗಿರುವ ಅವರ ಗೌರವಕ್ಕೆ ಕುಂದು ಬರಬಾರದು.
ಅವರಿಗೆ ಏನೇ ನಿಮ್ಮ ಕಲಿಕೆಯಲ್ಲಿ ನಿಮ್ಮ ಕೆಟ್ಟ ಹೆಸರನ್ನು ಕೇಳಬಾರ್ದು. ಶುಭಾಶಯವನ್ನು ಕೋರಿ ಎಲ್ಲ ವಿದ್ಯಾರ್ಥಿಗಳಿಗೂ ಕಿವಿ ಮಾತನಾಡಿದ ನಮ್ಮ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಶ್ರೀತಾ ಕೃಷ್ಣಗಟ್ಟಿಯವರಿಗೆ ಅಭಿನಂದನೆಗಳು. ಈಗ ನಾವು ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಮುಂದೆ ವಂದನಾರ್ಪಣೆ ನಡೆಯಲಿಕ್ಕಿದೆ. ಶಾಲೆಯಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಮಾಜಿ ಉಸ್ತುವಾರಿ ಸಚಿವರು ಆದ ಶ್ರೀ ಯುಟಿ ಖಾದರ್ ಅವರು ಆಗಮಿಸಿದ್ದಾರೆ. ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಜೊತೆ ಕಳೆದು ವಿದ್ಯಾರ್ಥಿಗಳಿಗೆ ಉತ್ತಮ ಸಂದೇಶವನ್ನು ನೀಡಿದ್ದಾರೆ. ಇವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ